ಹಲೋ, ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವು ನಿನ್ನಿನ ಒಂದು ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ವಾಸ್ತವ ಸಂಖ್ಯೆಗಳಲ್ಲಿ ಯಾವ ರೀತಿಯಾದ ಕಾನ್ಸೆಪ್ಟ್ಸ್ ಬರುತ್ತೆ ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ಇವತ್ ನಾವೇನ್ ಮಾಡೋಣ, ಮುಂದಿನ ಒಂದು ಅಧ್ಯಾಯ ಯಾವ್ದಪ್ಪ? ಬಹುಪದೋಕ್ತಿಗಳು. ಯಾವ್ದಿದು? ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಧ್ಯಾಯ ಯಾವ್ದಪ್ಪ ಅಂದ್ರೆ ಬಹುಪದೋಕ್ತಿಗಳು. ಈ ಅಧ್ಯಾಯದಲ್ಲಿ ನಾವ್ ಏನನ್ನ ಕಲಿತೀವಿ? ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್, ತುಂಬಾ ಈಸಿ ಆಗಿರುವಂತಹ ಟಾಪಿಕ್. ಮತ್ತೆ ನಿಮ್ಗೆ ಇದ್ರಲ್ಲಿ ಮಿನಿಮಮ್ 4 to 5 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಬಹುಪದೋಕ್ತಿಗಳು. ನಮ್ ಲೆಸನ್ ಏನಪ್ಪಾ ಇವತ್ತು? ಬಹುಪದೋಕ್ತಿಗಳು. ಬಹುಪದೋಕ್ತಿಗಳನ್ನ ನೋಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಬೀಜಗಣಿತಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇಂಟ್ರಡಕ್ಷನ್, ಅಂದ್ರೆ ನಮ್ಮ ಮೆಮರಿಯನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ. ಓಕೆ, ಎಸ್. ಈಗ ನಾನೇನ್ ಮಾಡ್ತೀನಿ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಈ ಸ್ಕ್ರೀನ್ ಮೇಲೆ ಕೆಲವೊಂದು ಉದಾಹರಣೆಗಳನ್ನ ನಾನು ಬರೀತೀನಿ. ಸರಿಯಾಗಿ ಗಮನ ಇಟ್ಟು ನೋಡ್ರಿ. ನಾನೇನ್ ಮಾಡ್ತೀನಿ, ಕೆಲವೊಂದು ಉದಾಹರಣೆಗಳನ್ನ ಬರಿತೀನಿ. ಓಕೆ, ಸೊ ಕೆಲವು ಅಂದ್ರೆ 2, ನೆಕ್ಸ್ಟ್ 5 ಅಂತ ಬರಿತೀನಿ, 10 ಅಂತ ಬರಿತೀನಿ, 100 ಅಂತ ಬರಿತೀನಿ, 1000 ಅಂತ ಬರಿತೀನಿ. ಕಾಣಿಸ್ತಾ ಇದೆ ಅಲ್ವಾ? ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಎ ಅಂತ ಬರಿತೀನಿ, ಬಿ ಅಂತ ಬರಿತೀನಿ, ಸಿ ಅಂತ ಬರಿತೀನಿ, ಎಲ್ ಅಂತ ಬರಿತೀನಿ, ಓಕೆ, ಎಕ್ಸ್ ಅಂತ ಬರಿತೀನಿ, ವೈ ಅಂತ ಬರಿತೀನಿ, ಎಂ ಅಂತ ಬರಿತೀನಿ, ಝಡ್ ಅಂತ ಬರಿತೀನಿ, ಎನ್ ಅಂತ ಬರಿತೀನಿ. ಓಕೆ, ಇಲ್ಲಿ ನಿಮಗೆ ನಾನು 2 ರೀತಿಯಾದ ಉದಾಹರಣೆಗಳನ್ನ ಬರ್ದಿದ್ದೀನಿ. ಈ ಉದಾಹರಣೆಗಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ತೆ? ಮಿಸ್, ಇದು ಏನಿವೆಲ್ಲ ನಂಬರ್ಸ್, ಏನಿವು ಸಂಖ್ಯೆಗಳು. ನಮ್ಗೆ ಗೊತ್ತಾಗತ್ತೆ ಮಿಸ್. 2, 5, 10, 100, 1000, 10,000, ಲಕ್ಷ, ಏನಿವೆಲ್ಲ? ಇವೆಲ್ಲ ಸಂಖ್ಯೆಗಳು ಅಲ್ವಾ? ಓಕೆ, ಇವೇ ನೀವು ಎ ಬಿ ಸಿ ಡಿ ಅಲ್ಫಾಬೆಟ್ಸ್ ಅಲ್ವಾ? ಅಲ್ಫಾಬೆಟ್ಸ್ ಅಂದ್ರೆ ಅಕ್ಷರಗಳು, ಅಲ್ಫಾಬೆಟ್ಸ್. ಇದನ್ನ ನಾವು ಬೀಜಗಣಿತದಲ್ಲಿ ಏನಂತ ಕರಿತೀವಿ? ನಾರ್ಮಲ್ ಆಗಿ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಇದನ್ನ ನಾವು ಅಲ್ಫಾಬೆಟ್ಸ್ ಅಂತ ಕರಿತೀವಿ. ಆದ್ರೆ ಬೀಜಗಣಿತದಲ್ಲಿ ನಾವ್ ಇದಕ್ಕೆ ಏನಂತ ಹೇಳ್ತೀವಿ? ಇವುಗಳಿಗೆ ನಾವೇನಂತ ಹೇಳ್ತೀವಿ? ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ? ಸ್ಥಿರಾಂಕಗಳು. ಏನಂತ ಹೇಳ್ತೀವಿ? ಒಂದ್ಸತಿ ನೆನಪು ಮಾಡ್ಕೊಳ್ರಿ. ಏನಿವೆಲ್ಲ? ಸ್ಥಿರಾಂಕಗಳು, ರೈಟ್? ಈ ಕಡೆ ಬಂದ್ರೆ ಎ ಬಿ ಸಿ ಡಿ ಅಂತ ಬರಿಬಹುದು, ಎಕ್ಸ್ ಅಂತ ಬರಿಬಹುದು, ವೈ ಝಡ್ ಕೆ ಎಲ್ ಎಂ ಎನ್ ಏನ್ ಬೇಕಾದ್ರೂ ಬರಿಬಹುದು, ಪಿ ಕ್ಯೂ ಆರ್ ಏನ್ ಬೇಕಾದ್ರೂ ಬರಿಬಹುದು. ಇವುಗಳಿಗೆ ಏನಂತ ಹೇಳ್ತೀವಿ ನಾವು? ಏನಂತ ಹೇಳ್ತೀವಿ? ಒಂದ್ಸತಿ ಕಮೆಂಟ್ ಮಾಡಿ ನೋಡೋಣ. ಇವುಗಳಿಗೆ ನಾವೇನಂತ ಹೇಳ್ತೀವಿ? ಇವುಗಳಿಗೆ ನಾವೇನಂತ ಹೇಳ್ತೀವಿ? ಚರಾಕ್ಷರಗಳು. ಏನಂತ ಹೇಳ್ತೀವಿ ನಾವು? ಚರಾಕ್ಷರಗಳು. ಹೌದಲ್ವಾ? ಚರಾಕ್ಷರಗಳು. ಇದು ಸ್ಥಿರಾಂಕಗಳು, ಇದು ಚರಾಕ್ಷರಗಳು. ಹಾಗಿದ್ರೆ ಈ ಸ್ಥಿರಾಂಕ ಮತ್ತೆ ಚರಾಕ್ಷರ ಇವೆರಡರ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ? ಯಾಕೆ ನಾವ್ ಇದನ್ನ ಸ್ಥಿರಾಂಕ ಅಂತಾನೆ ಕರಿತೀವಿ? ಯಾಕೆ ನಾವ್ ಇದನ್ನ ಚರಾಕ್ಷರ ಅಂತ ಕರಿತೀವಿ? ಏನಾದ್ರೂ ಒಂದು ಡಿಫ್ರೆನ್ಸ್ ಇರ್ಬೇಕಲ್ವಾ? ಏನ್ ಡಿಫ್ರೆನ್ಸ್ ಇದೆ? ಒಂದ್ಸತಿ ಯೋಚನೆ ಮಾಡಿ. ಏನ್ ಡಿಫ್ರೆನ್ಸ್ ಇದೆ ಅಲ್ಲಿ? ಎರಡು ನಾನ್ ಹೇಳಿದ್ರು 2 ಎರಡಾಗೆ ಇರತ್ತೆ, ನೀವ್ ಹೇಳಿದ್ರು 2 ಎರಡಾಗೆ ಇರತ್ತೆ. ಹೌದಲ್ವಾ? ಈಗ ನಾನೇನಾದ್ರೂ 10 ರೂಪಾಯಿ ನಿಮ್ ಹತ್ರ ಕೊಟ್ರೆ ನಿಮ್ಮೂರಲ್ಲೂ ಕೂಡ ಅದು 10 ರೂಪಾಯಿನೇ, ನಮ್ಮೂರಲ್ಲಿ ಬಂದ್ರು ಅದು 10 ರೂಪಾಯಿನೇ, ಬೆಂಗಳೂರಲ್ಲಿ ಹೋದ್ರು ಅದು 10 ರೂಪಾಯಿನೇ, ಡೆಲ್ಲಿಯಲ್ಲಿ ಹೋದ್ರು ಅದು 10 ರೂಪಾಯಿನೇ. ಹೌದಾ? ಬೆಲೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತಾ? ಇಲ್ಲ ಅಲ್ವಾ? 100 ರೂಪಾಯಿ 100 ರೂಪಾಯಿನೇ ಇರತ್ತೆ, 1000 ರೂಪಾಯಿ 1000 ರೂಪಾಯಿನೇ ಇರತ್ತೆ, 500 ರೂಪಾಯಿ 500 ರೂಪಾಯಿನೇ ಇರತ್ತೆ. ಬೆಲೆಯಲ್ಲಿ ಏನೋ ವ್ಯತ್ಯಾಸ ಆಗೋದಿಲ್ಲ. ಎಲ್ಲಾ ಕಡೆ ಬೆಲೆ ಸ್ಥಿರವಾಗಿರತ್ತೆ. ಏನಾದ್ರೂ ಚೇಂಜ್ ಆಗತ್ತಾ? ಇಲ್ಲ, ಎಲ್ಲಾ ಕಡೆ ಒಂದೇ ಆಗಿರುತ್ತೆ. ಸಂಖ್ಯೆಗಳ ಬೆಲೆ ಒಂದೇ ಆಗಿರುತ್ತೆ.
ಅಲ್ವಾ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಥಿರವಾದ ಅಂಕಗಳು, ಸ್ಥಿರ ಅಂಕಗಳು ಅಂದ್ರೆ ಇದನ್ನ ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನಾವು? ಫಿಕ್ಸ್ಡ್ ವ್ಯಾಲ್ಯೂ. ಸೊ ಇದು ಚೇಂಜ್ ಆಗೋದಿಲ್ಲ. ಈ ಕಡೆ ಬಂದ್ರೆ ಇದನ್ನ ಚರಾಕ್ಷರಗಳು. ಇದು ಫಿಕ್ಸ್ಡ್ ಆದ್ರೆ, ಇದು ಸ್ಥಿರವಾಗಿದ್ರೆ ಚರಾಕ್ಷರ ಏನಾಗತ್ತೆ? ಬದಲಾಗ್ತಾ ಹೋಗತ್ತೆ. ಸಂದರ್ಭಕ್ಕನುಗುಣವಾಗಿ ಅದು ಬದಲಾಗ್ತಾ ಹೋಗತ್ತೆ. ಹೇಗೆ ಅಂತ ನೀವು ಕೇಳ್ಬೋದು. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಇವಾಗ ಒಂದು ಎಕ್ಸಾಂಪಲ್ ತಗೋತೀನಿ. ಏನಂತ? x+1 ಅಂತ ಇದೆ, ಹೌದಾ? x+1 ಅಲ್ಲಿ ನಾನು x ನ ಬೆಲೆಯನ್ನ 1 ಅಂತ ಹಾಕಿದ್ರೆ 1+1 ಏನಾಗತ್ತೆ? 2 ಆಗತ್ತೆ. x ನ ಬೆಲೆಯನ್ನ 2 ಅಂತ ಹಾಕಿದ್ರೆ 2 + 1 3 ಆಗತ್ತೆ. x ನ ಬೆಲೆಯನ್ನ 3 ಅಂತ ಹಾಕಿದ್ರೆ 3 + 1 4 ಆಗತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಬಂದಿರುವಂತಹ ಎಲ್ಲಾ ಬೆಲೆಗಳು x ನ ಬೆಲೆಗೆ ಅನುಗುಣವಾಗಿ ಬದಲಾಗ್ತಾ ಇದೆ, ಹೌದಾ? x ಅಂತಂದ್ರೆ ಏನು? ಚರಾಕ್ಷರ ಅಲ್ವಾ. x = 1 ಅಂತ ನಾವು ಹಾಕಿದೀವಿ. ಈ ಸ್ಥಿರಾಂಕಕ್ಕೆ ನಾವೇನು ಮಾಡಿಲ್ಲ, ಅದು ಹಾಗೆ ಇದೆ. ಆದ್ರೆ ನಾವೇನ್ ಮಾಡಿದೀವಿ? ಚರಾಕ್ಷರದ ಬೆಲೆಗಳನ್ನ ಬದಲಾಯಿಸ್ತಾ ಇದೀವಿ ಅಲ್ವಾ. x = 1 ಅಂತ ಹಾಕಿದ್ವಿ, 1 + 1 2 ಬಂತು. x = 2 ಅಂತ ಹಾಕಿದ್ರೆ 2 + 1 ಎಷ್ಟು ಬಂತು? 3 ಬಂತು. ಹಾಗೆ x = 3 ಅಂತ ಹಾಕಿದ್ರೆ 3 + 1 ಎಷ್ಟು ಬಂತು? 4 ಬಂತು. ಹಾಗಾದ್ರೆ ಚರಾಕ್ಷರಗಳು ಏನಾಗತ್ತೆ? ಸಂದರ್ಭಕ್ಕನುಗುಣವಾಗಿ, ಬೆಲೆಗೆ ಅನುಗುಣವಾಗಿ, ಚರಾಕ್ಷರದ ಬೆಲೆಗೆ ಅನುಗುಣವಾಗಿ ಅದೇನಾಗತ್ತೆ? ಬದಲಾಗ್ತಾ ಹೋಗತ್ತೆ. ಇದೇನಿದು? ಸ್ಥಿರಾಂಕ ಮತ್ತು ಚರಾಕ್ಷರದ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸ. ನೆಕ್ಸ್ಟ್ ಬರೋದಾದ್ರೆ, ಈಗ ನೀವು ಇನ್ನೊಂದು ವರ್ಡ್ ಅನ್ನ ಕೇಳಿರಬಹುದು. ಏನಂತ? ಬೀಜಗಣಿತದಲ್ಲಿ ಮತ್ತೊಂದು ಪದವನ್ನ ನಾವು ಕೇಳ್ತೀವಿ. ಏನಂತಂದ್ರೆ ಪದ ಅಂತ ಕೇಳ್ತೀವಿ. ಟರ್ಮ್ ಅಂತ ಕರೀತಾರೆ ಇದನ್ನ ಇಂಗ್ಲಿಷ್ ನಲ್ಲಿ, ನೆನ್ಪಿಟ್ಕೊಳ್ರಿ. ಪದ. ಪದ ಅಂತಂದ್ರೆ ಏನು ಗೊತ್ತಿದೆನಾ? ಪದ ಅಂತಂದ್ರೆ ಎಸ್. ಸೊ ಪದ ಅಂತ ನಾವ್ ಯಾವಾಗ ಕರಿತೀವಿ? ಒಂದು ಸ್ಥಿರಾಂಕ ಮತ್ತು ಒಂದು ಚರಾಕ್ಷರವನ್ನ ಸೇರಿಸಿ ಬರೆದ್ರೆ ಅಂತಂದ್ರೆ, ಒಂದು ಸ್ಥಿರಾಂಕ ಪ್ಲಸ್ ಒಂದು ಚರಾಕ್ಷರವನ್ನ ಸೇರಿಸಿ ಬರೆದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಪದ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ 2x ಅಂತ ನಾನು ಬರೀತೀನಿ. 2 ಅನ್ನೋದು ಒಂದು ಸ್ಥಿರಾಂಕ, x ಅನ್ನೋದು ಒಂದು ಚರಾಕ್ಷರ, ರೈಟ್? ಹಾಗಿದ್ರೆ ಇದನ್ನ ನಾನು 5m ಅಂತ ಬರಿತೀನಿ, 10y ಅಂತ ಬರಿತೀನಿ, ಏನ್ ಬೇಕಾದ್ರೂ ಬರೀಬಹುದು. ಇಲ್ಲಿ ನಾನೇನ್ ಮಾಡಿದೆ? ಒಂದು ಸ್ಥಿರಾಂಕ ಮತ್ತು ಒಂದು ಚರಾಕ್ಷರ ಎರಡನ್ನು ಸೇರಿಸಿ ಬರ್ದಿದ್ದೀನಿ. ಅದನ್ನ ನಾವೇನಂತ ಹೇಳ್ತೀವಿ? ಪದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈ ಪದವನ್ನ ನೆನ್ಪಿಟ್ಕೊಳ್ರೆ. ಈಗ ನಾವು ನೆಕ್ಸ್ಟ್ ಬರೋದಾದ್ರೆ, ಸ್ಥಿರಾಂಕ ಅಂದ್ರೆ ಏನ್ ಗೊತ್ತಾಯ್ತು, ಚರಾಕ್ಷರ ಅಂದ್ರೆ ಏನ್ ಗೊತ್ತಾಯ್ತು, ಅವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಗೊತ್ತಾಯ್ತು, ಹಾಗೆ ಪದ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಬರಿತೀನಿ. ಗಮನ ಇಟ್ಟು ನೋಡ್ರಿ. ಇಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನ ಬರಿತೀನಿ. x+1, 2x² + 3x + 1 ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ -3x⁻² + 3x + 3 ಅಂತ ಬರಿತೀನಿ. ಹಾಗೆ 1/2x x³ + 2x⁻² + x + 9 ಅಂತ ಬರಿತೀನಿ. ಹಾಗೆ x³ + 9x² + 7x + 1 ಅಂತ ಬರಿತೀನಿ. ಓಕೆ, ಇಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನ ಬರ್ದಿದ್ದೀನಿ. ಓಕೆ, ಹಾಗಿದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ನೋಡಿದ್ರೆ ಏನ್ ಗೊತ್ತಾಗತ್ತೆ ನಿಮ್ಗೆ? ಎಲ್ಲಾ ಉದಾಹರಣೆಗಳಲ್ಲಿ ಒಂದೇ ತರಹದ ಅಂಶವನ್ನ ಬಳಸಿದಿನ? ಗಮನ ಇಟ್ಟು ನೋಡ್ರಿ. ಏನಿದೆ? x ಅನ್ನೋದು ಒಂದು ಚರಾಕ್ಷರ, ಹೌದಾ? ಇದು ಸ್ಥಿರಾಂಕ, 1 ಅನ್ನೋದು ಸ್ಥಿರಾಂಕ. x ನ ಘಾತವನ್ನ ಸರಿಯಾಗಿ ನೋಡ್ರಿ. x ನ ಘಾತ ಏನಿದೆ? ಏನೂ ಇಲ್ಲ ಅಂದ್ರೆ 1 ಅಂತ ಇರತ್ತೆ ಅಲ್ವಾ? ಏನೂ ಇಲ್ಲ ಅಂದ್ರೆ 1. ಇಲ್ಲೇನಿದೆ? ಇಲ್ಲಿ x ನ ಘಾತ 2 ಇದೆ, x ನ ಘಾತ 1 ಇದೆ. ಹಾಗೆ ಇಲ್ಲೇನಿದೆ? x ನ ಘಾತ ಏನಿದೆ? -2 ಇದೆ ಅಲ್ವಾ? x ನ ಘಾತ ಏನಿದೆ? -2 ಅಂತ ಇದೆ. ಇಲ್ಲಿ x ನ ಘಾತ 1 ಇದೆ. ನೆಕ್ಸ್ಟ್ ಇಲ್ಲಿ x ನ ಘಾತ 3, x ನ ಘಾತ -2, ಹಾಗೆ x ನ ಘಾತ 1 ಅಂತ ಇದೆ. ಇಲ್ಲಿ 3, 2, 1 ಅಂತ ಇದೆ. ಸರಿಯಾಗಿ ಗಮನಿಸ್ರಿ.
ಇಲ್ಲಿ ಚರಾಕ್ಷರದ ಘಾತ ಏನಾಗಿದೆ? ಧನ ಸಂಖ್ಯೆ ಆಗಿದೆ, ಧನಾತ್ಮಕವಾಗಿದೆ. ಇಲ್ಲೇನಾಗಿದೆ? ಇಲ್ಲೂ ಕೂಡ ಎರಡು ಒಂದು ಧನಾತ್ಮಕವಾದ ಚರಾಕ್ಷರದ ಘಾತವನ್ನ ಹೊಂದಿದೆ. ಇಲ್ಲೂ ಕೂಡ ಧನಾತ್ಮಕವಾಗಿದೆ, ಒಂದು ಧನಾತ್ಮಕ ಆಗಿದೆ, ಒಂದೇನಾಗಿದೆ? ಋಣಾತ್ಮಕ ಆಗಿದೆ. -2 ಅಂತ ಬರ್ತಿದ್ದೀನಿ. ಅಂದ್ರೆ ಅದು ಋಣಾತ್ಮಕ ಘಾತವನ್ನ ಹೊಂದಿದೆ, ಋಣಘಾತವನ್ನ ಹೊಂದಿದೆ, ಮೈನಸ್ ಇದೆ. ಇಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಅಂದ್ರೆ ಒಂದು ಋಣಘಾತ ಇದೆ, ಒಂದು ಧನಘಾತ ಇದೆ ಅಲ್ವಾ? ಈಗ ಇಲ್ಲಿ ಬಂದ್ರೆ ಇಲ್ಲಿ ಎಲ್ಲ ಕಡೆಗೆ ನಮಗೆ ಧನಾತ್ಮಕವಾದಂತಹ ಚರಾಕ್ಷರದ ಘಾತಗಳು ಸಿಗತ್ತೆ. ಹಾಗಿದ್ರೆ ಇಲ್ಲಿ ನಾವು ಎರಡು ತರಹದ ಬೀಜೋಕ್ತಿಗಳನ್ನ ನೋಡ್ತೀವಿ, ಎರಡು ತರಹದ ಬೀಜೋಕ್ತಿಗಳು. ಸೊ ಈ ತರಹ ನೀವೇನಾದ್ರೂ ಪದಗಳನ್ನ ಸೇರಿಸಿ ಬರೆದ್ರೆ ಅದನ್ನ ನಾವೇನಂತೀವಿ? ಬೀಜೋಕ್ತಿಗಳು ಅಂತ ಕರಿತೀವಿ. ಯಾವುದನ್ನ ಬೀಜೋಕ್ತಿ ಅಂತ ಕರಿತೀವಿ? ಪದಗಳನ್ನ ಗಣಿತದ ಮೂಲ ಕ್ರಿಯೆಯನ್ನ ಬಳಸಿ ನಾವು ಬರೆದ್ರೆ, ಪದ ಅಂತಂದ್ರೆ ಎಕ್ಸ್ ಅನ್ನೋದು ಒಂದು ಪದ, ಗಣಿತದ ಮೂಲ ಕ್ರಿಯೆ ಅಂತಂದ್ರೆ ಇಲ್ಲಿ ನಾನು ಪ್ಲಸ್ ಅಂತ ಚಿಹ್ನೆಯನ್ನ ಬಳಸಿದೀನಿ. ಸೊ ಯಾವಾಗ ನಾವು ಪದಗಳನ್ನ ಗಣಿತದ ಮೂಲ ಕ್ರಿಯೆಯನ್ನ ಬಳಸಿ ಬರೀತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು ಅಂತ ಕರಿತೀವಿ. ಹಾಗಿದ್ರೆ ಈ ತರಹ ನಾನೇನಾದ್ರೂ ಬರೆದ್ರೆ ಇವು ಬೀಜೋಕ್ತಿಗಳು. ಸಾಮಾನ್ಯವಾಗಿ ಇವೆಲ್ಲ ಬೀಜೋಕ್ತಿಗಳು ಅಲ್ವಾ? ಹಾಗಿದ್ರೆ ಒಂದು ಡಿಫ್ರೆನ್ಸ್ ನಾವೇನ್ ನೋಡಿದ್ವಿ ಇಲ್ಲಿ? ಚರಾಕ್ಷರದ ಘಾತಗಳು ಕೆಲವೊಂದು ಕಡೆ ಧನಾತ್ಮಕವಾಗಿದೆ, ಕೆಲವೊಂದು ಕಡೆ ಚರಾಕ್ಷರದ ಘಾತ ಏನಾಗಿದೆ? ಋಣಾತ್ಮಕ ಆಗಿದೆ. ಹಾಗಿದ್ರೆ ನಾವು ಪದಗಳನ್ನ ನಾವು ಈ ತರ ಬರೆಯೋದಕ್ಕೆ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು ಅಂತ ಕರಿತೀವಿ. ಇವೆಲ್ಲವೂ ಬೀಜೋಕ್ತಿಗಳು. ಆದರೆ ಇಲ್ಲಿ ಕೆಲವೊಂದು ಉದಾಹರಣೆಗಳಲ್ಲಿ ನಾವು ಧನಾತ್ಮಕ ಘಾತವನ್ನ ನೋಡ್ತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ? ಬಹುಪದೋಕ್ತಿಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಹುಪದೋಕ್ತಿಗಳು. ನೆನ್ಪಿಟ್ಕೊಳ್ರಿ, ಬಹುಪದೋಕ್ತಿಗಳು. ಹಾಗಿದ್ರೆ ಋಣಾತ್ಮಕ ಘಾತ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಬೀಜೋಕ್ತಿಗಳು. ಇವೇ ನೀವು ಬೀಜೋಕ್ತಿಗಳು, ಇದು ಕೂಡ ಬೀಜೋಕ್ತಿ. ಇವೇ ನೀವು ಮೂರು, ಇವು ಬಹುಪದೋಕ್ತಿಗಳು. ಜಸ್ಟ್ ನಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ಏನಂತ? ಬೀಜೋಕ್ತಿಗಳು ಮತ್ತು ಬಹುಪದೋಕ್ತಿಗೆ ಇರುವಂತಹ ವ್ಯತ್ಯಾಸ. ಹಾಗಿದ್ರೆ ಬಹುಪದೋಕ್ತಿಯನ್ನ ನಾವು ವ್ಯಾಖ್ಯಾನಿಸಿದ್ರೆ ಏನಂತ ವ್ಯಾಖ್ಯಾನಿಸ್ತೀವಿ? ಕರೆಕ್ಟ್ ಆಗಿ ನೋಡ್ರಿ. ಬಹುಪದೋಕ್ತಿಯನ್ನ ನಾವು ಒಂದೇ ನಿಮಿಷ. ಬಹುಪದೋಕ್ತಿಯನ್ನ ಹೇಗ್ ವ್ಯಾಖ್ಯಾನಿಸೋದು? ಬಹುಪದೋಕ್ತಿ ಅನ್ನೋದು ಒಂದು ವಿಶೇಷವಾದ ಬೀಜೋಕ್ತಿಯಾಗಿದ್ದು, ಇಲ್ಲಿ ಚರಾಕ್ಷರದ ಘಾತಗಳು ಏನಾಗಿರತ್ತೆ? ಪೂರ್ಣ ಸಂಖ್ಯೆಗಳು ಆಗಿರತ್ತೆ. ಧನಾತ್ಮಕವಾಗಿದೆ ಅಂತಂದ್ರೆ ಅರ್ಥ ಏನು? ಪೂರ್ಣ ಸಂಖ್ಯೆಗಳು ಅಲ್ವಾ? ಪೂರ್ಣ ಸಂಖ್ಯಾಗಣದಲ್ಲಿ W ಅಂತ ಸೂಚಿಸ್ತೀವಿ ಪೂರ್ಣ ಸಂಖ್ಯೆಗಳನ್ನ. ಇಲ್ಲಿ 0, 1, 2, 3 ಈ ತರಹದ ಸಂಖ್ಯೆಗಳು ಬರುತ್ತೆ. ಎಲ್ಲಿಯಾದ್ರೂ ನಿಮ್ಗೆ ನೆಗೆಟಿವ್ ಸಂಖ್ಯೆ ಕಾಣಿಸುತ್ತಾ ಅಲ್ಲಿ? ಇಲ್ಲ ಅಲ್ವಾ? ಎಲ್ಲಾ ಧನಾತ್ಮಕ ಸಂಖ್ಯೆಗಳನ್ನ ಮಾತ್ರ ನೋಡ್ತೀವಿ. ಹಾಗಿದ್ರೆ ನಾವೇನಂತ ಹೇಳ್ಬೋದು? ಚರಾಕ್ಷರದ ಘಾತಗಳು ಪೂರ್ಣ ಸಂಖ್ಯೆಗಳಾಗಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ಬಹುಪದೋಕ್ತಿಗಳು ಅಂತ ಹೇಳ್ತೀವಿ. ಏನಂತ? ಚರಾಕ್ಷರದ ಘಾತಗಳು ಏನಾಗಿರ್ಬೇಕು? ಅಲ್ಲಿ ಪೂರ್ಣ ಸಂಖ್ಯೆಗಳು ಆಗಿರ್ಬೇಕು. ಇದು ವಿಶೇಷವಾದ ಒಂದು ಬೀಜೋಕ್ತಿ ಆಗಿದ್ದು, ಚರಾಕ್ಷರದ ಘಾತಗಳು ಪೂರ್ಣ ಸಂಖ್ಯೆಗಳು ಆಗಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ಬಹುಪದೋಕ್ತಿಗಳು ಅಂತ ಹೇಳ್ತೀವಿ ಅಲ್ವಾ? ಪೂರ್ಣ ಸಂಖ್ಯೆಗಳಾಗಿದ್ದರೆ ಓಕೆ, ಅದನ್ನ ಏನಂತ ಹೇಳ್ತೀವಿ? ಬಹುಪದೋಕ್ತಿಗಳು. ಇಲ್ಲಿ ನಾವು ಏನ್ ನೆನ್ಪಿಟ್ಕೋಬೇಕು? ಬಹುಪದೋಕ್ತಿ ಆಗ್ಬೇಕಾದ್ರೆ ಅಲ್ಲಿ ಚರಾಕ್ಷರದ ಘಾತಗಳು ಧನಾತ್ಮಕವಾಗಿರ್ಬೇಕು, ಪೂರ್ಣ ಸಂಖ್ಯೆಗಳು ಆಗಿರ್ಬೇಕು. ಇನ್ನೊಂದು ಕಂಡೀಷನ್ ಏನ್ ಬರುತ್ತೆ ಅಂತಂದ್ರೆ, ನೀವು ಕೇಳ್ಬೋದು, ಮಿಸ್ ಇಲ್ಲಿ ನಾವೇನ್ ನೋಡ್ತೀವಿ? ಋಣಾತ್ಮಕ ಸಂಖ್ಯೆಗಳನ್ನ ನೋಡ್ತೀರಿ. ಕೆಲವೊಂದ್ ಸರ್ತಿ ನಮ್ಗೆ ಈ ತರಹದ ಉದಾಹರಣೆಗಳು ಬರುತ್ತೆ. ಯಾವ ತರ ಬರುತ್ತೆ? x⁻² ಅಂತ ಬಂತು. ಅವಾಗ ಏನ್ ಮಾಡ್ಬೇಕು ಮಿಸ್? x⁻³ ಪ್ಲಸ್ x⁻1 ಪ್ಲಸ್ 0 ಅಂತ ಬಂತು. ನೆಕ್ಸ್ಟ್ √x ಅಂತ ಬಂತು, √x+3 ಅಂತ ಬಂತು. ಈ ತರಹದ ಬಂದ್ರೆ ಅವಾಗ ಅದು ಬಹುಪದೋಕ್ತಿ ಆಗತ್ತಾ, ಬೀಜೋಕ್ತಿ ಆಗತ್ತಾ? ಒಂದ್ಸತಿ ಯೋಚನೆ ಮಾಡಿ ನೋಡ್ರಿ. ಇಲ್ಲಿ ನಾನು ಬರೆದಿರುವಂತಹ ಎಲ್ಲಾ ಉದಾಹರಣೆಗಳು ಬಹುಪದೋಕ್ತಿಗಳಾಗತ್ತಾ, ಬೀಜೋಕ್ತಿ ಆಗತ್ತಾ? ಅವಾಗ ನಮ್ಮ ತಲೆಯಲ್ಲಿ ಏನ್ ಬರ್ಬೇಕು?
ನಮ್ಗೆ ಗೊತ್ತಿದೆ ಏನಂತ, ಬಹುಪದೋಕ್ತಿ ಅಂದಾಗ ಚರಾಕ್ಷರದ ಘಾತಗಳು ಪೂರ್ಣ ಸಂಖ್ಯೆಗಳಾಗಿರ್ಬೇಕು. ಪೂರ್ಣ ಸಂಖ್ಯೆಗಳಲ್ಲಿ ಎಲ್ಲಿಯಾದ್ರೂ ನೀವು ದಶಮಾಂಶ ರೂಪದ ಸಂಖ್ಯೆಗಳನ್ನ ನೋಡ್ತೀರಾ? ಇಲ್ಲ. ಭಿನ್ನರಾಶಿ ರೂಪದ ಸಂಖ್ಯೆಗಳನ್ನ ನೋಡ್ತೀರಾ? ಇಲ್ಲ. ಮತ್ತೆ ರೂಟ್ ಈ ತರಹದ ಸಂಖ್ಯೆಗಳನ್ನ ನೋಡ್ತೀರಾ? ಇಲ್ಲ ಅಲ್ವಾ? ಋಣಾತ್ಮಕ ಸಂಖ್ಯೆಗಳನ್ನ ನೋಡ್ತೀರಾ? ಇಲ್ಲ. ಕೇವಲ ನಾವು ಧನಾತ್ಮಕ ಸಂಖ್ಯೆಗಳನ್ನ ನೋಡ್ತೀವಿ, ಸೊನ್ನೆಯನ್ನ ಒಳಗೊಂಡಂತಹ ಧನಾತ್ಮಕ ಸಂಖ್ಯೆಗಳು ಅಲ್ವಾ? ಇಲ್ಲಿ x⁻½ ಅಂದ್ರೆ 1/2 ಅಂದ್ರೆ ಇದು ಭಿನ್ನರಾಶಿ ರೂಪದಲ್ಲಿದೆ. ಹಾಗಿದ್ರೆ ಇದು ಬಹುಪದೋಕ್ತಿ ಆಗೋದಿಲ್ಲ, ಇದು ಬೀಜೋಕ್ತಿ ಆಗತ್ತೆ. ಇಲ್ಲಿ ಧನಾತ್ಮಕ ಇಲ್ಲ, ಋಣಾತ್ಮಕ ಘಾತವನ್ನ ಹೊಂದಿದೆ, ಇದು ಕೂಡ ಏನಾಗತ್ತೆ? ಬೀಜೋಕ್ತಿ ಆಗತ್ತೆ. ರೂಟ್ ಎಕ್ಸ್ ಅನ್ನ ಹೇಗ್ ಬರಿಬಹುದು? x⁻1/2 + 3 ಅಂತ ಬರಿತೀವಿ, ಹೌದಲ್ವಾ? ಈಗ 1/x + 3 ಅಂತ ನಾನು ಬರದೆ, ಇದು ಬೀಜೋಕ್ತಿನ ಬಹುಪದೋಕ್ತಿನ? ಒಂದ್ಸತಿ ಯೋಚನೆ ಮಾಡಿ ಕಮೆಂಟ್ ಮಾಡ್ರಿ. 1/x ಅಂತ ಇದೆ, ಇದು ಬೀಜೋಕ್ತಿನ ಬಹುಪದೋಕ್ತಿನ? ಎಸ್, ವೆರಿ ಗುಡ್. ಯಾಕೆ ಅಂತಂದ್ರೆ 1/x ಅನ್ನ ನಾವ್ ಹೇಗ್ ಬರಿತೀವಿ? x⁻1 + 3 ಅಂತ ಬರಿತೀವಿ. ಹಾಗಿದ್ರೆ ಇಲ್ಲೂ ಕೂಡ ನಮ್ಗೆ ನೆಗೆಟಿವ್ ಆದ ಘಾತ ಬಂತು. ಹಾಗಾದ್ರೆ ಇವೆಲ್ಲವುಗಳು ನೀವು ಬೀಜೋಕ್ತಿಗಳು, ಬಹುಪದೋಕ್ತಿಗಳು ಅಲ್ಲ. ಹಾಗಿದ್ರೆ ಬಹುಪದೋಕ್ತಿ ಆಗ್ಬೇಕಂತಂದ್ರೆ ನಮ್ಗೆ ಈ ಕಂಡೀಷನ್ ಇರ್ಬೇಕು, ಕೇವಲ ಅದು ಪೂರ್ಣ ಸಂಖ್ಯೆ ಆಗಿರ್ಬೇಕು, ಧನಾತ್ಮಕ ಘಾತವನ್ನ ಹೊಂದಿರ್ಬೇಕು. ಇದು ನಮ್ಮ ತಲೆಯಲ್ಲಿ ಇರ್ಬೇಕು. ಓಕೆ, ನೆಕ್ಸ್ಟ್ ಬಂದ್ರೆ ಈಗ ಮತ್ತೆ ನಾವು ಪದಕ್ಕೆ ಹೋಗೋಣ. ಈಗ ಬೀಜೋಕ್ತಿ ಮತ್ತು ಬಹುಪದೋಕ್ತಿಗೆ ಇರುವಂತಹ ವ್ಯತ್ಯಾಸವನ್ನ ನಾನು ಹೇಳಿದೆ. ಪದ ಅಂತಂದ್ರೆ ಏನ್ ಹೇಳಿದೆ? ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ಕೂಡಿಸಿ ಬರೆದ್ರೆ ಅದು ಒಂದು ಪದ ಅಂತ ನಾನು ಹೇಳಿದೆ. ಹಾಗಿದ್ರೆ ಇದರಲ್ಲಿ ನಾವು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ನೋಡೋಣ. ಪದ, ಓಕೆ, ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು? ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ 2x ಅಂತ ಬರದೆ ಅಥವಾ 100x ಅಂತ ಬರದೆ, ಎಷ್ಟು ಪದಗಳನ್ನ ಹೊಂದಿದೆ ಇದು? ಒಂದು ಸ್ಥಿರಾಂಕ, ಒಂದು ಚರಾಕ್ಷರ ಅಲ್ವಾ? ಒಂದು ಸ್ಥಿರಾಂಕ, ಒಂದು ಚರಾಕ್ಷರ. ಇದೇ ತರಹ ನೀವೇನಾದ್ರೂ ಹಲವಾರು ಉದಾಹರಣೆಗಳನ್ನ ಬರಿತಾ ಹೋದ್ರೆ, ಒಂದು ಸ್ಥಿರಾಂಕ ಮತ್ತು ಒಂದು ಚರಾಕ್ಷರ ಇದ್ರೆ ಅಂತಹ ಒಂದು ಬಹುಪದೋಕ್ತಿಗೆ ನಾವೇನಂತ ಹೇಳ್ತೀವಿ? ಏಕಪದೋಕ್ತಿ. ಏನಂತ ಹೇಳ್ತೀವಿ? ಏಕ ಪದೋಕ್ತಿ. ನೆನ್ಪಿಟ್ಕೊಳ್ರಿ. ನಾನು ಯಾಕೆ ಬಹುಪದೋಕ್ತಿ ಅನ್ನೋದು ಗೊತ್ತಾಗ್ಲಿ ಅಂತ ಮುಂಚೆನೆ ಬಹುಪದೋಕ್ತಿ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ನಾವು ಏಕಪದೋಕ್ತಿ ಅಂತ ತಗೋತೀವಿ. ಅಂದ್ರೆ ಇಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲಾ ಉದಾಹರಣೆಗಳು ಬಹುಪದೋಕ್ತಿಗಳೇ ಆಗಿರ್ಬೇಕು. ಓಕೆ, ಅಲ್ಲಿ ಬೀಜೋಕ್ತಿಗಳನ್ನ ತೆಗೆದುಕೊಳ್ಳುವ ಹಾಗಿಲ್ಲ. ನೆಕ್ಸ್ಟ್ ಗೊತ್ತಾಯ್ತಾ? ಒಂದು ಪದ ಅಂದ್ರೆ ಒಂದು ಸ್ಥಿರಾಂಕ ಪ್ಲಸ್ ಒಂದು ಚರಾಕ್ಷರ ಇದ್ರೆ ಅದನ್ನ ಏಕಪದೋಕ್ತಿ ಅಂತ ಹೇಳ್ತೀವಿ. ಇದನ್ನೇ ನಾನೇನಾದ್ರೂ 2x + 3 ಅಂತ ಬರೆದ್ರೆ ಅಥವಾ 9x + 7 ಅಂತ ಬರೆದ್ರೆ, ಅಥವಾ ಸ್ಥಿರಾಂಕ ಏನ್ ಬೇಕಾದ್ರೂ ಬರಿಬಹುದು. ಈ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ -1/2x + 3 ಅಂತ ಬರೆದ್ರೆ ಇದು ಕೂಡ ಬಹುಪದೋಕ್ತಿನೇ. ಯಾಕಂತಂದ್ರೆ ಕೇವಲ ನಾವು ಚರಾಕ್ಷರದ ಘಾತವನ್ನ ಮಾತ್ರ ನೋಡ್ಬೇಕು. ಸ್ಥಿರಾಂಕ ಏನ್ ಬೇಕಾದ್ರೂ ಆಗಿರಬಹುದು. ಸ್ಥಿರಾಂಕ ಅದು ನೆಗೆಟಿವ್ನು ಆಗಿರಬಹುದು ಅಥವಾ ಯಾವುದೇ ಸಂಖ್ಯೆ ಬರಬಹುದು, ಅಲ್ಲಿ ಅದು ನಮ್ಗೆ ಮ್ಯಾಟರ್ ಆಗೋದಿಲ್ಲ. ಬಟ್ ನಾವೇನ್ ನೋಡ್ಬೇಕು? ಚರಾಕ್ಷರದ ಘಾತ ಏನಿದೆ ಅನ್ನೋದನ್ನ ನೋಡ್ಬೇಕು. ಈಗ ನಾನೇನ್ ಮಾಡಿದೆ, ಇಲ್ಲಿ 2 ಪದಗಳನ್ನ ಬರ್ದಿದ್ದೀನಿ, ಒಂದೇ ಪದ ಇಲ್ಲ, 2 ಪದಗಳಿದೆ. ಹಾಗಿದ್ರೆ 2 ಪದಗಳು ಇದ್ರೆ ಅದನ್ನ ಏನಂತ ಹೇಳ್ತೀವಿ? ದ್ವಿಪದೋಕ್ತಿ. ಏನಂತ ಹೇಳ್ತೀವಿ ಅದಕ್ಕೆ? ದ್ವಿಪದೋಕ್ತಿ ಅಲ್ವಾ? ನೆಕ್ಸ್ಟ್ ಇದನ್ನೇ ನಾನೇನಾದ್ರೂ 3x³ + 5x² - 9 ಅಂತ ಬರೆದ್ರೆ, ಅಥವಾ 3/2x³ + 9x² - 7x + 3 ಅಂತ ಬರೆದ್ರೆ, ಓಕೆ, ಎಷ್ಟು ಪದಗಳನ್ನ ಬರ್ದಿದ್ದೀನಿ ಇಲ್ಲಿ? ಎಷ್ಟು ಪದಗಳಿದೆ ಇಲ್ಲಿ? ನಾನು ಸಾರಿ ಒಂದೇ ನಿಮಿಷ. ಓಕೆ, ಇದು ಬಹುಪದೋಕ್ತಿ. ಇನ್ನೊಂದು ಉದಾಹರಣೆ ಬರೀತೀನಿ. ಇಲ್ಲಿ ನಾವೇನ್ ಮಾಡಿದ್ವಿ? x ನ ಘಾತ 1 ತಗೊಂಡ್ವಿ. ಈಗ x ನ ಘಾತ 2 ಅಂತ ತಗೊಂಡ್ರೆ ಏನಾಗತ್ತೆ ನೋಡೋಣ. ಒಂದೇ ನಿಮಿಷ. ಇಲ್ಲಿ ನೆಕ್ಸ್ಟ್ ಬರೋಣ. ಇಲ್ಲಿ ಇನ್ನೊಂದು ಉದಾಹರಣೆ ತೋರಿಸ್ತೀನಿ. x² + x ಅಂತ ಇದ್ರೆ, ಓಕೆ, x² + x + 1 ಅಂತ ಇದ್ರೆ, -3x² - 9 + 1 ಅಂತ ಇದ್ರೆ, ಅಥವಾ -9x + 1 ಅಂತ ಇದ್ರೆ ಎಷ್ಟು ಪದಗಳಿವೆ ಇಲ್ಲಿ? 3 ಪದಗಳು ಇದೆ. ಹಾಗಿದ್ರೆ 3 ಪದಗಳು ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ?
ದ್ವಿಪದೋಕ್ತಿ ಆಯ್ತಾ. ತ್ರಿಪದೋಕ್ತಿಗಳು ಏನಂತ ಹೇಳ್ತೀವಿ? ತ್ರಿಪದೋಕ್ತಿಗಳು. ಇದ್ರಕ್ಕಿಂತ ಜಾಸ್ತಿ ಇದ್ರೆ ಬಹುಪದೋಕ್ತಿಗಳು ಅಲ್ವಾ. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ನಮ್ಮ ಸಿಲೆಬಸ್ಗೆ ಇರೋದು ತ್ರಿಪದೋಕ್ತಿ. ಹೆಚ್ಚಿಗೆ ಇದ್ರೆ ನಾವು ಅದನ್ನ ಜನರಲ್ ಆಗಿ ಏನಂತ ಹೇಳ್ತೀವಿ? ಇಲ್ಲಿದೆ ಅಲ್ಲ, ಬಹುಪದೋಕ್ತಿ ಅಂತ ಹೇಳ್ತೀವಿ. ಹಾಗಿದ್ರೆ ಪದಗಳ ಆಧಾರದ ಮೇಲೆ ಎಷ್ಟು ವಿಧಗಳಾಗಿ ನಾವು ವಿಂಗಡಿಸಿದ್ವಿ? ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಒಂದೇ ಪದ ಇದ್ರೆ ಅದನ್ನ ಏಕಪದೋಕ್ತಿ ಅಂತ ಹೇಳ್ತೀರಾ, 2 ಪದಗಳನ್ನ ಹೊಂದಿದ್ರೆ ಅದನ್ನ ದ್ವಿಪದೋಕ್ತಿ ಅಂತ ಹೇಳ್ತೀರಾ, 3 ಪದಗಳನ್ನ ಹೊಂದಿದ್ರೆ ಅದನ್ನ ತ್ರಿಪದೋಕ್ತಿಗಳು ಅಂತ ಹೇಳ್ತೀರಾ. ಓಕೆ, ಇಷ್ಟು ನಮ್ಗೆ ಗೊತ್ತಿರ್ಬೇಕು. ಇನ್ನೊಂದು, ಈಗ ನಾನೇನ್ ಹೇಳಿದೆ? ಒಂದು ಸ್ಥಿರಾಂಕ ಮತ್ತು ಒಂದು ಚರಾಕ್ಷರ ಅಂದ್ರೆ ಪದ ಅಂತ ಹೇಳಿದೆ. ಇಲ್ಲಿ ನಾನು ಒಂದು ಉದಾಹರಣೆ ಬರಿತೀನಿ. ಯಾವ್ದಂತ? 20 ಅಂತ ಬರದೆ. ಇದು ಪದ ಹೌದಾ ಅಲ್ವಾ ಅಂತ ಒಂದ್ಸತಿ ಯೋಚನೆ ಮಾಡಿ ನನ್ಗೆ ಹೇಳ್ರಿ. ಯಾಕಂತಂದ್ರೆ ಇಲ್ಲಿ 20 ಅನ್ನೋದು ಕೇವಲ ಒಂದು ಸ್ಥಿರಾಂಕವನ್ನ ನಾನು ಬರ್ದಿದ್ದೀನಿ. ಆದ್ರೆ ನಾನೇನ್ ಹೇಳಿದೆ? ಪದ ಅಂತಂದ್ರೆ ಅಲ್ಲಿ ಸ್ಥಿರಾಂಕ ಇರ್ಬೇಕು ಪ್ಲಸ್ ಚರಾಕ್ಷರ ಇರ್ಬೇಕು. ನಮಗೆ ಚರಾಕ್ಷರ ಕಾಣಿಸ್ತಾ ಇಲ್ಲ, ಆದ್ರೆ ಇದು ಒಂದು ಪದ. ಹೇಗಿದೊಂದು ಪದ ಆಗತ್ತೆ? ನೆನ್ಪಿಟ್ಕೊಳ್ರಿ. ಇದು 20 ನಾವು ಹೇಗ್ ಬರಿಬಹುದು? 20 ಇಂಟು x⁻0 ಅಂತ ಬರಿಬಹುದು. x ನ ಘಾತ 0 ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ 1 ಅಂತ. 20 ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ, ರೈಟ್? ಹಾಗಾದ್ರೆ ಇಲ್ಲಿ ನಾವು ಹಲವಾರು ಉದಾಹರಣೆಗಳನ್ನ ಬರೆದ್ವಿ. ಇಲ್ಲಿ 3 ಅಂತ ಬರದೆ, ಅದು ಸ್ಥಿರಾಂಕ, ಬಟ್ ಅದನ್ನ ನಾವು 3 ಇಂಟು x⁻0 ಅಂತಾನು ಬರೀಬಹುದು. ಯಾಕಂತಂದ್ರೆ x⁻0 ಅಂದ್ರೆ ಒಂದೇ ಆಗತ್ತೆ. 3 ಇಂಟು 1 ಮತ್ತೆ ಅದು 3ನೇ ಆಗತ್ತೆ ಅಲ್ವಾ. ಇದು ಒಂದು ನೆನ್ಪಿಟ್ಕೊಳ್ರಿ. ಇನ್ ನೆಕ್ಸ್ಟ್ ಯಾವ್ದಪ್ಪ ನಮ್ಗೆ ಮುಖ್ಯವಾಗಿ ಬರೋದು ಅಂತಂದ್ರೆ ಡಿಗ್ರಿ. ಓಕೆ, ಸೊ ಡಿಗ್ರಿ ನೆನ್ಪಿಟ್ಕೊಳ್ರಿ. ಡಿಗ್ರಿ, ಬಹುಪದೋಕ್ತಿಯ ಡಿಗ್ರಿ. ಇದು ನಮ್ಗೆ 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ತುಂಬಾ ಈಸಿ ಆಗಿರ್, ಯಾರು ಬೇಕಾದ್ರೂ ಸಣ್ಣ ಮಕ್ಕಳು ಕೂಡ ಇದನ್ನ ಹೇಳ್ತಾರೆ. ಡಿಗ್ರಿ ಅಂದ್ರೆ ಏನು? ಈಗ ಮತ್ತೆ ಎಕ್ಸಾಂಪಲ್ಸ್ ಅನ್ನ ಬರೆಯೋಣ. ಏನಂತ ಬರೆಯೋಣ ಎಕ್ಸಾಂಪಲ್ಸ್ ಅನ್ನ? ನೀವ್ ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ಸ್ ಅನ್ನ ತಗೋಬಹುದು. ಓಕೆ, okay, so take 2x³ plus 3x² plus 5x minus 5x plus 3. Okay, so this is one of the example. Next, 2x² plus 7x minus 3, right? Next, 9x⁴ plus 5x³ plus 3x². Okay, 4x plus 11. Okay, so this is also one of the example. Next, 7/2 x⁵ plus 3x⁴ plus 2x⁵ plus 5x² plus 9x plus 2. ಇಲ್ಲಿ ನಾನು ಎಕ್ಸಾಂಪಲ್ಸ್ ಅನ್ನ ಬರ್ದಿದ್ದೀನಿ. ಹಿಯರ್ ಐ ಹ್ಯಾವ್ ರಿಟನ್ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ನಾವೇನ್ ನೋಡ್ಬೇಕು? ಡಿಗ್ರಿ ಅಂತಂದ್ರೆ ಏನು? ಬಹುಪದೋಕ್ತಿಯ ಡಿಗ್ರಿಯನ್ನ ತಿಳಿಸಿ ಅಂತ ನಮ್ಗೊಂದು ಕ್ವಶನ್ ಬರುತ್ತೆ. ಡಿಗ್ರಿ ಅಂತಂದ್ರೆ ಏನು ಅದ್ ನಮಗ್ ಗೊತ್ತಿರ್ಬೇಕು. ಸೊ ಇದೇನಿದು ಬಹುಪದೋಕ್ತಿಯನ್ನ ಇಂಗ್ಲಿಷ್ ಅಲ್ಲಿ ನಾವೇನಂತ ಹೇಳ್ತೀವಿ? ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ಕೆಲವೊಬ್ರು ಕೇಳ್ತಾ ಇದ್ದಾರೆ ಪಾಲಿನೋಮಿಯಲ್ಸ್. ಓಕೆ, ಸೊ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ಎಕ್ಸಾಂಪಲ್ ಅಲ್ಲಿ ಚರಾಕ್ಷರದ ಘಾತಗಳನ್ನ ಅಬ್ಸರ್ವ್. ಓಕೆ, ಚರಾಕ್ಷರದ ಘಾತ. ಚರಾಕ್ಷರ ಅಂತಂದ್ರೆ ವೇರಿಯೇಬಲ್. ಓಕೆ, ಸೊ ಸ್ಥಿರಾಂಕ ಅಂತಂದ್ರೆ ಕಾನ್ಸ್ಟಂಟ್. ಸೊ ಹಿಯರ್ ಐ ಹ್ಯಾವ್ ರಿಟನ್ one polynomial, that means 2x³ plus 3x² plus 5x plus 3 ಅಂತ ಇದೆ. 2x³ ಇಲ್ಲಿ ಚರಾಕ್ಷರದ ಘಾತಗಳನ್ನ ನೋಡಿದ್ರೆ ಯಾವ ಘಾತ ಗರಿಷ್ಠ ಘಾತ ಅಂದ್ರೆ ಯಾವ ಒಂದು ಚರಾಕ್ಷರ ಗರಿಷ್ಠ ಘಾತವನ್ನ ಹೊಂದಿದೆ, ಅಥವಾ ಈ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಎಷ್ಟು? ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 0 ಇದೆ. ಇವು ಎಲ್ಲದರಲ್ಲಿ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಡಿಗ್ರಿ ಯಾವ್ದಿದೆ? ಹೈಯೆಸ್ಟ್ ಪವರ್ ಯಾವ್ದಿದೆ? 3 ಇದೆ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? 3 ಇದೆ. ಹಾಗಾದ್ರೆ ನಾವೇನಂತ ಹೇಳ್ಬೋದು? ಈ ಒಂದು ಬಹುಪದೋಕ್ತಿಯ ಈ ಒಂದು ಪಾಲಿನೋಮಿಯಲ್ ನ ಡಿಗ್ರಿ ಎಷ್ಟಾಗಿದೆ? 3 ಅಂತ ಹೇಳ್ಬೋದು. ಇದೆಷ್ಟಾಗಿದೆ? ಒಂದ್ಸತಿ ಅಬ್ಸರ್ವ್ ಮಾಡ್ರಿ. ಇದು 2 ಇದೆ, ಇದು 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಡಿಗ್ರಿ, ಗರಿಷ್ಠ ಘಾತ ಎಷ್ಟಿದೆ ಇಲ್ಲಿ?
2 ಅಂತ ಇದೆ, ರೈಟ್? ಸೊ ಇದ್ರ ಡಿಗ್ರಿ ಎಷ್ಟಾಯ್ತು ಹಾಗಿದ್ರೆ? 2 ಅಂತ ಆಯ್ತು. ಓಕೆ, ನೆಕ್ಸ್ಟ್ ಈ ಎಕ್ಸಾಂಪಲ್ ಅಲ್ಲಿ ಗರಿಷ್ಠ ಘಾತ ಯಾವುದು? ಚರಾಕ್ಷರದ ಎಲ್ಲಾ ಕಡೆ ಒಂದೇ ಚರಾಕ್ಷರ ಇದೆ, ಎಕ್ಸ್ ಅಂತಾನೆ ಬಳಸಿದೀವಿ. ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿಲ್ಲಿ? 4 3 2 1 0, ರೈಟ್? ಸೊ ಇದರಲ್ಲಿ ಯಾವುದು ಗರಿಷ್ಠ ಘಾತ, ಮ್ಯಾಕ್ಸಿಮಮ್ ಪವರ್ ಯಾವ್ದಿದೆ, ಮ್ಯಾಕ್ಸಿಮಮ್ ಹೈಯೆಸ್ಟ್ ಡಿಗ್ರಿ ಯಾವ್ದಿದೆ? ಇಲ್ಲಿ 4 ಅಂತ ಇದೆ, ರೈಟ್? ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯ ಈ ಒಂದು ಪಾಲಿನೋಮಿಯಲ್ ನ ಡಿಗ್ರಿ ಎಷ್ಟಾಗತ್ತೆ? 4 ಅಂತ ಆಗತ್ತೆ, ರೈಟ್? ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವ್ದು ಗರಿಷ್ಠ? 5, ರೈಟ್? ಅದಕ್ಕೆ ನಾನು ಹೇಳಿದ್ದು ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ, ತುಂಬಾ ಈಸಿ ಇದೆ. ಸೊ ಡಿಗ್ರಿ ಎಷ್ಟಾಯ್ತಿದು? 5. ಕೆಲವೊಂದ್ಸರ್ತಿ ಹೆಂಗ್ ಕೊಡ್ತಾರೆ? 3x² + 5x³ + x + 5x⁵ + 9 ಅಂತ ಕೊಡ್ತಾರೆ. ಇದರ ಒಂದು ಗರಿಷ್ಠ ಘಾತ ಎಷ್ಟಿದೆ ಅಬ್ಸರ್ವ್ ಮಾಡ್ರಿ. ಸೊ ನಮ್ಗೆ ಏನಾಗತ್ತೆ? ಇಲ್ಲ ಮಿಸ್, ಫಸ್ಟ್ ನಮ್ಗೆ ಎಷ್ಟಿದೆ ಇಲ್ಲಿ? ಫಸ್ಟ್ ಅಲ್ಲೇ ನಮ್ಗೆ ಗರಿಷ್ಠ ಘಾತ ಸಿಗತ್ತೆ ಅಂತ ನಾವು ಫಸ್ಟ್ ಚರಾಕ್ಷರದ ಘಾತವನ್ನ ನೋಡ್ತೀವಿ. ಕೆಲವೊಂದ್ಸರ್ತಿ ಏನಾಗತ್ತೆ? ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ಮಕ್ಕಳು ಕೆಲವೊಂದ್ಸರ್ತಿ ನೋಡೋದೇ ಇಲ್ಲ. ಫಸ್ಟ್ ನಮ್ಗೆ ಯಾವ್ದು ಕಾಣಿಸ್ತಾ ಇದೆ? ಮಿಸ್ ಇಲ್ಲಿ 2 ಕಾಣಿಸ್ತಾ ಇದೆ, 2 ಅಂತ ಬರ್ತೀವಿ. ಅಲ್ಲ, ಎಲ್ಲಾ ಪೂರ್ತಿ ಓದ್ಬೇಕು. ಎಷ್ಟಿದೆ ಇಲ್ಲಿ? ಮುಂದೆ ಇದೆ ಏನಂತ? x⁵ ಅಂತ ಒಂದಿದೆ. ಇದು ಗರಿಷ್ಠ ಘಾತ ಅಲ್ವಾ? ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಈ ಒಂದು ಪಾಲಿನೋಮಿಯಲ್ ನ ಡಿಗ್ರಿ ಎಷ್ಟಾಯ್ತು ಇವಾಗ? 5, ರೈಟ್? ಅಂಡರ್ಸ್ಟುಡ್? ಈಸಿ ಇದೆ ಅಲ್ವಾ? ಹಾಗಿದ್ರೆ ನಾನೇನ್ ಮಾಡಿದೆ? ಪದಗಳ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ಎಷ್ಟು ರೀತಿಯಲ್ಲಿ ವಿಂಗಡಿಸ್ತೀವಿ ಅಂತ ಹೇಳಿದೆ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ? ಡಿಗ್ರಿಯನ್ನ ನೋಡಿದ್ವಿ. ಹಾಗಿದ್ರೆ ಡಿಗ್ರಿ ಅಂತಂದ್ರೆ ಏನು? ಬಹುಪದೋಕ್ತಿಯ ಇಲ್ಲಿದೆ ನೋಡ್ರಿ ಡೆಫಿನೇಷನ್. ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಆದರೆ ಪಿ ಆಫ್ ಎಕ್ಸ್ ದಲ್ಲಿನ ಎಕ್ಸ್ ನ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ದ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರೀತಾರೆ. ಡಿಗ್ರಿ ಅಂದ್ರೆ ಏನು? ಮಹತ್ತಮ ಘಾತ, ಹೈಯೆಸ್ಟ್ ಡಿಗ್ರಿ. ಇಲ್ಲಿ ಒಂದು ವರ್ಡ್ ಬಂತು, ಏನಂತ? ಮಿಸ್ ನಮ್ಗೆ ಸ್ಟಾರ್ಟಿಂಗ್ ಅರ್ಥ ಆಗ್ಲಿಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಏನಂತ? ಪಿ ಆಫ್ ಎಕ್ಸ್ ಅಂತ ಇದೆ. ಪಿ ಆಫ್ ಎಕ್ಸ್ ಅಂದ್ರೆ ಏನು? ಅದು ನಮ್ಗೆ ಗೊತ್ತಾಗ್ಬೇಕು ಅಲ್ವಾ? ಯಾಕಂತಂದ್ರೆ ನಾವು ಒಂದು ಡೆಫಿನೇಷನ್ ಅನ್ನ ಬರೀತೀವಿ ಅಂತ ಅಂದ್ರೆ ಅಲ್ಲಿ ಬರುವಂತಹ ಪ್ರತಿಯೊಂದು ಪದದ ಅರ್ಥ ನಮ್ಗೆ ಗೊತ್ತಿರ್ಬೇಕು. ಪಿ ಆಫ್ ಎಕ್ಸ್ ಅಂತ ಇದೆ. ಪಿ ಆಫ್ ಎಕ್ಸ್ ಅಂತಂದ್ರೆ ಏನು ನೋಡೋಣ. ಈಗ ನಾನೇನಾದ್ರೂ ಒಂದು ಬಹುಪದೋಕ್ತಿಯನ್ನ ಬರೆದ್ರೆ ಇಲ್ಲಿ ನಾನು x+3 ಅಂತ ಬರಿತೀನಿ. ಇದು ಒಂದು ಬಹುಪದೋಕ್ತಿ, ಹೌದಾ? ಈ ಒಂದು ಬಹುಪದೋಕ್ತಿಗೆ ಒಂದ್ ಹೆಸರು ಬೇಕು. ಏನಂತ? ಪಿ ಆಫ್ ಎಕ್ಸ್ ಅಂತ ಇಡೋಣ. ನಿಮ್ಗೂ ಎಲ್ಲಾರ್ಗೂ ಒಂದ್ ಹೆಸರಿದೆ, ನನಗೂ ಒಂದ್ ಹೆಸರಿದೆ. ಹಾಗೆ ಈ ಬಹುಪದೋಕ್ತಿಯನ್ನ ನಾವು ಹೇಳ್ಬೇಕಂದ್ರೆ ಅದಕ್ಕೂ ಕೂಡ ಒಂದ್ ಹೆಸರು ಕೊಡ್ಬೇಕು. ಪಿ ಆಫ್ ಎಕ್ಸ್ ಅಂತನಾದ್ರೂ ಕೊಡ್ರಿ, ಅಥವಾ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಎಫ್ ಆಫ್ ಎಕ್ಸ್ ಅಂತನಾದ್ರೂ ಕೊಡ್ರಿ. ಬೇಡಪ್ಪ ಅಂತಂದ್ರೆ ಮತ್ತೆ ನೀವು ಜಿ ಆಫ್ ಎಕ್ಸ್ ಅಂತನಾದ್ರೂ ಕೊಡ್ಬಹುದು, ಆರ್ ಆಫ್ ಎಕ್ಸ್ ಅಂತನಾದ್ರೂ ಕೊಡ್ಬಹುದು, ಎ ಆಫ್ ಎಕ್ಸ್ ಅಂತನಾದ್ರೂ ಕೊಡ್ಬಹುದು, ಏನಾದ್ರೂ ಕೊಡ್ಬಹುದು. ಜನರಲ್ ಆಗಿ ನಾವೇನ್ ಮಾಡ್ತೀವಿ? ಪಿ ಆಫ್ ಎಕ್ಸ್ ಅಂತಾನೆ ಕೊಡ್ತೀವಿ. ಓಕೆ, ಹಾಗಿದ್ರೆ ಪಿ ಆಫ್ ಎಕ್ಸ್ ಅಂತಂದ್ರೆ ಏನು? ಬಹುಪದೋಕ್ತಿಯನ್ನ ರೀಪ್ರೆಸೆಂಟ್ ಮಾಡತ್ತೆ, ಬಹುಪದೋಕ್ತಿಯ ಒಂದು ಹೆಸರದು. ಓಕೆ, ಈ ಒಂದು ಬಹುಪದೋಕ್ತಿಯನ್ನ ನಾವೇನ್ ಮಾಡ್ತೀವಿ? ಪಿ ಆಫ್ ಎಕ್ಸ್ ಎಂಬಂತಹ ಒಂದು ಸಂಕೇತದಿಂದ ಸೂಚಿಸ್ತೀವಿ. ಹಾಗಾಗಿ ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ. ಎಂತಹ ಬಹುಪದೋಕ್ತಿ? ಎಕ್ಸ್ ಎಂಬ ಚರಾಕ್ಷರವುಳ್ಳಂತಹ ಒಂದು ಬಹುಪದೋಕ್ತಿ. ಆದರೆ ಈ ಪಿ ಆಫ್ ಎಕ್ಸ್ ದಲ್ಲಿನ ಎಕ್ಸ್ ನ ಗರಿಷ್ಠ ಘಾತ ಎಷ್ಟಿದೆ? ಇಲ್ಲಿ 1 ಇದೆ. ಈ ಬಹುಪದೋಕ್ತಿಯಲ್ಲಿನ ಎಕ್ಸ್ ನ ಗರಿಷ್ಠ ಘಾತವನ್ನ ನಾವೇನಂತ ಹೇಳ್ತೀವಿ? ಘಾತ ಸೂಚಿಯನ್ನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟ್, ಈಗ ನಾನಿಲ್ಲಿ ಹಲವಾರು ಉದಾಹರಣೆಗಳನ್ನ ತೋರಿಸಿದೆ ನಿಮ್ಗೆ. ಇಲ್ಲಿ ಡಿಗ್ರಿ 3 ಇದೆ, ಡಿಗ್ರಿ 2 ಇದೆ, ಡಿಗ್ರಿ 4 ಇದೆ, ಡಿಗ್ರಿ 5 ಇದೆ, ಡಿಗ್ರಿ ಇಲ್ಲಿಯೂ 5 ಇದೆ. ಹಾಗಿದ್ರೆ ಡಿಗ್ರಿಯ ಆಧಾರದ ಮೇಲೆ ನಾವು ಬಹುಪದೋಕ್ತಿಗಳನ್ನ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ಎಷ್ಟು ರೀತಿಯಾಗಿ ವಿಂಗಡಿಸ್ತೀವಿ ಅಂತ ನೋಡ್ತಾ ಹೋಗೋಣ. ಡಿಗ್ರಿ 1 ಆಗಿದ್ರೆ, ಓಕೆ, ಡಿಗ್ರಿ 1 ಆಗಿದ್ರೆ ಅಂತಹ ಬಹುಪದೋಕ್ತಿಗೆ ನಾವೇನಂತ ಹೇಳ್ತೀವಿ? ರೇಖಾತ್ಮಕ ಬಹುಪದೋಕ್ತಿ. ಏನಂತ ಹೇಳ್ತೀವಿ ಮಕ್ಕಳೇ? ರೇಖಾತ್ಮಕ ಬಹುಪದೋಕ್ತಿ. ನೆನ್ಪಿಟ್ಕೊಳ್ರಿ, ಡಿಗ್ರಿ 1 ಆಗಿದ್ರೆ ಅದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡೋದಾದ್ರೆ 2x-3 ಅಂತ ಇದೆ. ಇಲ್ಲಿ ಎಕ್ಸ್ ನ ಗರಿಷ್ಠ ಘಾತ ಎಷ್ಟಿದೆ? 1 ಇದೆ, ರೈಟ್? ಇಲ್ಲಿ √3x ಅಂತ ಇದೆ. ನಾನೇನ್ ಹೇಳಿದೆ? ಸ್ಥಿರಾಂಕ ಯಾವುದೇ ಸಂಖ್ಯೆ ಬರ್ಬೋದು, ಅಲ್ಲಿ ನೀವು ರೂಟ್ ಹಾಕ್ಬೋದು, ದಶಮಾಂಶ ರೂಪದಲ್ಲಿ ಬರ್ಬೋದು, ಭಿನ್ನರಾಶಿ ರೂಪದಲ್ಲಿ ಬರ್ಬೋದು.
ಸ್ಥಿರಾಂಕ ಯಾವುದೇ ಇರ್ಬೋದು, ಆದ್ರೆ ಚರಾಕ್ಷರದ ಘಾತ ಮಾತ್ರ ಏನಾಗಿರ್ಬೇಕು, ಪೂರ್ಣ ಸಂಖ್ಯೆನೇ ಆಗಿರ್ಬೇಕು. ಇಲ್ಲೂ ಕೂಡ ಎಕ್ಸ್ ನ ಘಾತ ಎಷ್ಟಿದೆ, 1 ಅಂತ ಇದೆ. ಇಲ್ಲಿ y ಪ್ಲಸ್ √2 ಅಂತ ಇದೆ. y ನ ಘಾತ ಎಷ್ಟಿದೆ, 1 ಇದೆ. ಇಲ್ಲಿ ಎಕ್ಸ್ ನ ಘಾತ 1 ಇದೆ. 3z ಪ್ಲಸ್ 4 ಅಂತ ಇದೆ. ಇಲ್ಲೂ ಕೂಡ z ನ ಘಾತ 1 ಇದೆ. ಇಲ್ಲಿ 2/3u ಪ್ಲಸ್ 1. ಇಲ್ಲೂ ಕೂಡ ನಾವು ಸ್ಥಿರಾಂಕವನ್ನ ಭಿನ್ನ ರಾಶಿ ರೂಪದಲ್ಲಿ ತಗೊಂಡಿದೀವಿ. ಏನ್ ಬೇಕಾದ್ರೂ ತಗೋಬಹುದು. ಸ್ಥಿರಾಂಕದ ಬೆಲೆ, ಸಹಗುಣಕದ ಬೆಲೆ ಏನ್ ಬೇಕಾದ್ರೂ ತಗೋಬಹುದು. ಇದು ಸಹಗುಣಕ ಅಲ್ವಾ, ಯು ನ ಸಹಗುಣಕ, z ನ ಸಹಗುಣಕ 3. ಹೌದಾ? ಹಾಗೆ ಯು ನ ಘಾತ ಎಷ್ಟಿದೆ ಇಲ್ಲಿ, 1. ಹಾಗಾದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ, ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾದ್ರೂ 1 ಆಗಿದ್ರೆ ಅದನ್ನ ಎಂತಹ ಬಹುಪದೋಕ್ತಿ ಅಂತ ಹೇಳ್ತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಿಗ್ರಿ 2 ಆಗಿದ್ರೆ, ಡಿಗ್ರಿ 2 ಆಗಿರುವಂತಹ ಬಹುಪದೋಕ್ತಿಗಳನ್ನು ಕೂಡ ನಾವು ನೋಡ್ತೀವಿ ಅಲ್ವಾ. ಅಂತಹ ಬಹುಪದೋಕ್ತಿಗೆ ನಾವೇನಂತ ಹೇಳ್ತೀವಿ ನೋಡೋಣ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ. 2 ಅಂತಂದ್ರೆ ಏನಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ವರ್ಗ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಅದನ್ನ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತಾರೆ. ವರ್ಗ ಬಹುಪದೋಕ್ತಿ, ಇಂಗ್ಲಿಷ್ ನಲ್ಲಿ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತಾರೆ. ಕ್ವಾಡ್ರೆಟಿಕ್ ಅಂತಂದ್ರೆ, ಕ್ವಾಡ್ರೆಟಿಕ್ ಎಂಬ ಪದವು ಕ್ವಾಡ್ರೇಟ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕ್ವಾಡ್ರೇಟ್ ಅಂತಂದ್ರೆ ಸ್ಕ್ವೇರ್ ಅಂತ ಅರ್ಥ. ಸ್ಕ್ವೇರ್ ಅಂತಂದ್ರೆ ವರ್ಗ. ನೀವೇನಾದ್ರೂ x² ಪ್ಲಸ್ 2x ಅಂತ ಬರದ್ರೆ, ಓಕೆ, x² ಪ್ಲಸ್ 2x ಮೈನಸ್ 1 ಅಂತ ಬರದ್ರೆ, ಇಲ್ಲಿ x ನ ಗರಿಷ್ಠ ಘಾತ 2 ಅಂತ ಇದೆ. ಇದನ್ನ ನಾವೇನಂತ ಹೇಳ್ತೀವಿ, ವರ್ಗ ಅಥವಾ ಕ್ವಾಡ್ರೇಟ್, ಸ್ಕ್ವೇರ್ ಅಂತ ಹೇಳ್ತೀವಿ ಅಲ್ವಾ. ಕ್ವಾಡ್ರೇಟ್ ಎಂಬ ಪದದಿಂದ ಉತ್ಪತ್ತಿ ಆಗಿದೆ, ಹಾಗಾಗಿ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂತ ನಾವ್ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಇದೆ. 2x² ಪ್ಲಸ್ 3x ಮೈನಸ್ 2/5 ಅಂತ ಇದೆ. ಇಲ್ಲಿ ಗರಿಷ್ಠ ಘಾತ ಎಷ್ಟಿದೆ ಮಕ್ಕಳೇ, ಚರಾಕ್ಷರದ ಗರಿಷ್ಠ ಘಾತವನ್ನ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಚರಾಕ್ಷರದ ಘಾತ 2 ಇದೆ. ಇಲ್ಲೂ ಕೂಡ ನಮ್ಗೆ 2 ಇದೆ ಅಲ್ವಾ. ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಹಾಗಿದ್ರೆ ಯಾವುದೇ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2 ಇದ್ರೆ ಅಂತಹ ಒಂದು ಬಹುಪದೋಕ್ತಿಗೆ ನಾವೇನಂತ ಹೇಳ್ತೀವಿ, ವರ್ಗ ಬಹುಪದೋಕ್ತಿ. ಅದನ್ನ ನಾವು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ವರ್ಗ ಬಹುಪದೋಕ್ತಿ, ರೈಟ್. ನೆನ್ಪಿಟ್ಕೊಳ್ರಿ ಇದನ್ನ. ಇಲ್ಲಿ ನಾನೇನ್ ಹೇಳಿದೆ, ಸಹಗುಣಕಗಳು ಯಾವುದೇ ಸಂಖ್ಯೆ ಆಗಿರ್ಬೋದು. ಯಾವುದೇ ಸಂಖ್ಯೆ ಅಂತಂದ್ರೆ ಅದು ದಶಮಾಂಶ ಆಗಿರ್ಬೋದು, ಭಿನ್ನರಾಶಿ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹಾಗಾದ್ರೆ ಈ ಎಲ್ಲಾ ಸಂಖ್ಯೆಗಳು ನಾವೆಲ್ಲಿ ನೋಡ್ತೀವಿ, ವಾಸ್ತವ ಸಂಖ್ಯೆಗಳಲ್ಲಿ ನೋಡ್ತೀವಿ ಅಲ್ವಾ. ಹಾಗಿದ್ರೆ ಇದು ಕೂಡ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಏನಂತಂದ್ರೆ ಸಹಗುಣಕಗಳು ಎಂತಹ ಸಂಖ್ಯೆಗಳಾಗಿರ್ತವೆ, ವಾಸ್ತವ ಸಂಖ್ಯೆಗಳು ಆಗಿರ್ತವೆ. ನೆನ್ಪಿಟ್ಕೊಳ್ರಿ. ಸಾಮಾನ್ಯವಾಗಿ x ಎಂಬ ಚರಾಕ್ಷರವುಳ್ಳ ಯಾವುದೇ ವರ್ಗ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರುತ್ತೆ. ಇಲ್ಲಿ a b c ಗಳು ವಾಸ್ತವ ಸಂಖ್ಯೆಗಳಾಗಿದ್ದು a is not equal to 0. ಓಕೆ, ಈಗ ನಾನೇನಾದ್ರೂ 2x² ಪ್ಲಸ್ 3x ಮೈನಸ್ 9 ಅಂತ ಬರದ್ರೆ, ಅಥವಾ ಪ್ಲಸ್ 9 ಅಂತ ಬರಿತೀನಿ. ಇದೇನಿದು, ಇದು ವರ್ಗ ಬಹುಪದೋಕ್ತಿ ಅಲ್ವಾ. ಇದನ್ನೇ ನಾನೇನಾದ್ರೂ ಸಾಮಾನ್ಯ ರೂಪದಲ್ಲಿ ಬರದ್ರೆ, ಸಾಮಾನ್ಯ ರೂಪ ಅಂತಂದ್ರೆ ಎರಡನ್ನ ನಾನೇನಂತ ಬರಿತೀನಿ, a ಅಂತ ಬರಿತೀನಿ. x² ಪ್ಲಸ್ 3 b ಅಂತ ಬರಿತೀನಿ. x ಹಾಗೆ ಬರ್ಕೊಡ್ರಿ. ಈ ಸ್ಥಿರಾಂಕವನ್ನ ನಾನೇನ್ ಮಾಡ್ತೀನಿ, c ಅಂತ ಬರಿತೀನಿ. ಅಂದ್ರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತ ನಿಮಗೆ ಕೇಳಿದ್ರೆ, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರುತ್ತೆ, ax² ಪ್ಲಸ್ bx ಪ್ಲಸ್ c ಆಗಿರುತ್ತೆ. ಹಾಗಾದ್ರೆ ನೀವ್ ಕೇಳಬಹುದು, ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರುತ್ತೆ ಅಂತ ನೀವ್ ಕೇಳಬಹುದು. ಇಲ್ಲಿ ಹಲವಾರು ಎಕ್ಸಾಂಪಲ್ಸ್ ನಾವು ನೋಡಿದ್ವಿ ಹೌದಾ. ಇಲ್ಲಿ 2x ಮೈನಸ್ 3 ಅಂತ ಇದೆ, √3x ಪ್ಲಸ್ 5. ಇಲ್ಲಿ ನಾನೇನ್ ಮಾಡ್ತೀನಿ, ಈ √3 ಅನ್ನ a ಅಂತ ತಗೋತೀನಿ, ax ಪ್ಲಸ್ ಈ ಸ್ಥಿರಾಂಕವನ್ನ b ಅಂತ ತಗೋತೀನಿ. ಹಾಗಾದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗತ್ತೆ, ax ಪ್ಲಸ್ b ಆಗಿರತ್ತೆ. ಓಕೆ, ನೆನ್ಪಿಟ್ಕೊಳ್ರಿ, ax ಪ್ಲಸ್ b. ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ. ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax ಪ್ಲಸ್ b. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರತ್ತೆ, ax² ಪ್ಲಸ್ bx ಪ್ಲಸ್ c ಆಗಿರತ್ತೆ. ಮತ್ತೆ ಇಲ್ಲಿ a b c ಗಳೇನಾಗಿರುತ್ತೆ, ವಾಸ್ತವ ಸಂಖ್ಯೆಗಳು. ಮತ್ತೆ ಇನ್ನೊಂದು ಕಂಡೀಷನ್ ಏನ್ ಹೇಳತ್ತೆ ಅಂತಂದ್ರೆ, a is not equal to 0. ಇದು ಇಂಪಾರ್ಟೆಂಟ್. ಯಾಕೆ ಹಾಗೆ ಹೇಳ್ತಾರೆ ಒಂದ್ಸತಿ ಯೋಚನೆ ಮಾಡ್ರಿ.
ಎ ಇಸ್ ನಾಟ್ ಈಕ್ವಲ್ ಟು 0. ಎ ಏನಾದ್ರೂ 0 ಆದ್ರೆ ಏನಾಗತ್ತೆ? ಸಪೋಸ್ ಇಲ್ಲಿ ಎ ಏನಾದ್ರೂ 0 ಆದ್ರೆ ಎ ನ ಜಾಗದಲ್ಲಿ 0 ಅಂತ ಹಾಕ್ತೀನಿ. 0 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಓಕೆ, 0 ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಅದು 0ನೇ ಬರುತ್ತೆ, ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಯ್ತು, ರೈಟ್? ಬಿ ಎಕ್ಸ್ ಪ್ಲಸ್ ಸಿ ಅಂತ ಆಯ್ತು. ಬಿ ಎಕ್ಸ್ ಪ್ಲಸ್ ಸಿ ಅಲ್ಲಿ ನಮಗೆ ಚರಾಕ್ಷರದ ಘಾತ 2 ಏನಾದ್ರೂ ಕಾಣಿಸ್ತಾ ಇದೆನಾ? ಇಲ್ಲ ಅಲ್ವಾ? ಇಲ್ಲಿ ಚರಾಕ್ಷರದ ಘಾತ 1 ಇದೆ. 1 ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ನಮ್ಗೇನ್ ಬೇಕು? ನಮಗೆ ವರ್ಗ ಬಹುಪದೋಕ್ತಿ ಬೇಕು. ವರ್ಗ ಬಹುಪದೋಕ್ತಿ ಆಗ್ಬೇಕಾದ್ರೆ ಎ ಇಸ್ ನಾಟ್ ಈಕ್ವಲ್ ಟು 0. ಎ 0 ಆಗಿರ್ಬಾರ್ದು. ಇಲ್ಲಿ ನಮ್ಗೆ ಏನಾಗಿರ್ಬೇಕು? ಎ 0 ಆಗಿರ್ಬಾರ್ದು. ಅವಾಗ ಮಾತ್ರ ಚರಾಕ್ಷರದ ಘಾತ 2 ಬರುತ್ತೆ. 0 ಆದ್ರೆ ಏನಾಗತ್ತೆ ನಮ್ಗೆ? ಅದು ರೇಖಾತ್ಮಕ ಬಹುಪದೋಕ್ತಿ ಆಗತ್ತೆ, ವರ್ಗ ಬಹುಪದೋಕ್ತಿ ಆಗೋದಿಲ್ಲ. ಹಾಗಾಗಿ ಕಂಡೀಷನ್ ಏನಿರುತ್ತೆ? ಎ ಇಸ್ ನಾಟ್ ಈಕ್ವಲ್ ಟು 0. ಓಕೆ, ನೆನ್ಪಿಟ್ಕೊಡ್ರಿ. ಇದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಹಲವಾರು ಬಾರಿ ಕೇಳ್ತಾರೆ. ನಾವು ಮತ್ತೆ ರೇಖಾತ್ಮಕ ಬಹುಪದೋಕ್ತಿಗೆ ಬಂದ್ರೆ, ಮಿಸ್ ನೀವ್ ಹೇಳಿದ್ರಿ ಎ ಇಸ್ ನಾಟ್ ಈಕ್ವಲ್ ಟು 0 ಎಲ್ಲಿ? ವರ್ಗ ಬಹುಪದೋಕ್ತಿಯಲ್ಲಿ ಎ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಇರಬಾರ್ದು ಅಂತ ಹೇಳಿದ್ರೆ ಎ 0 ಆಗಿರ್ಬಾರ್ದು. ರೇಖಾತ್ಮಕ ಬಹುಪದೋಕ್ತಿಯಲ್ಲೂ ಕೂಡ ನಾವು ಸಾಮಾನ್ಯ ರೂಪ ಏನಂತ ಹೇಳಿದ್ವಿ? ಎ ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ವಿ. ಇಲ್ಲೂ ಕೂಡ ನಾವೇನಂತ ಹೇಳ್ತೀವಿ? ಎ ಇಸ್ ನಾಟ್ ಈಕ್ವಲ್ ಟು 0 ಅಂತಾನೆ ಹೇಳ್ತೀವಿ. ಯಾಕೆ? ಇಲ್ಲಿ ಏನಾದ್ರೂ ಎ 0 ಆದ್ರೆ ಏನಾಗತ್ತೆ? ಒಂದ್ಸತಿ ಯೋಚನೆ ಮಾಡ್ರಿ. ಎ ಏನಾದ್ರೂ 0 ಆದ್ರೆ ಏನಾಗತ್ತೆ? If a becomes 0, then what will happen to the polynomial? a ಏನಾದ್ರೂ 0, if a is equal to 0, then what will happen? ಇಲ್ಲಿ ನೋಡ್ರಿ, a ಏನಾದ್ರೂ 0 ಆದ್ರೆ 0 ಇಂಟು ಎಕ್ಸ್ ಪ್ಲಸ್ ಬಿ ಅಂತಂದ್ರೆ ಇದು 0ನೇ ಆಗತ್ತೆ. ನಿಮಗೆ ಕೇವಲ ಏನ್ ಸಿಗತ್ತೆ? ಬಿ ಅಂತ ಸಿಗತ್ತೆ, ರೈಟ್? ಬಿ ಅಂತ ಸಿಕ್ಕ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 3x ಪ್ಲಸ್ 2 ಅಂತ ತಗೊಂಡೆ, ರೈಟ್? ಸೊ ಇದು 0 ಆಯ್ತು ಅಂತ ತಿಳ್ಕೊಡ್ರಿ. ಎ ಏನಾದ್ರೂ 0 ಆದ್ರೆ 0 ಇಂಟು ಎಕ್ಸ್ ಪ್ಲಸ್ 2 ಅಂತಂದ್ರೆ ನಿಮ್ಗೆ 2 ಮಾತ್ರ ಸಿಗತ್ತೆ. ಯಾಕೆ? 0 ಇಂಟು ಎಕ್ಸ್ ಅಂದ್ರೆ 0ನೇ ಬರುತ್ತೆ. 0 ಇಂಟು ಎಕ್ಸ್ ಇಸ್ 0 ಓನ್ಲಿ, ದೆನ್ ಯು ವಿಲ್ ಗೆಟ್ ಓನ್ಲಿ 2. ದೆನ್ ವಾಟ್ ಈಸ್ 2? 2 ಏನಿದು? 2 is a term. Simply it is a term. It is not a ರೇಖಾತ್ಮಕ ಬಹುಪದೋಕ್ತಿ. ಇದನ್ನ ನಾವು ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಇಟ್ ಇಸ್ ನಾಟ್ ಅ ಲೀನಿಯರ್ ಪಾಲಿನೋಮಿಯಲ್. ಇದು ರೇಖಾತ್ಮಕ ಬಹುಪದೋಕ್ತಿ ಆಗೋದಿಲ್ಲ. ಸಿಂಪ್ಲಿ ಇಟ್ ಈಸ್ ಅ ಟರ್ಮ್. ಇದು ಒಂದು ಪದ ಆಗತ್ತೆ, ಆದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗೋದಿಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ? ಎ ಇಸ್ ನಾಟ್ ಈಕ್ವಲ್ ಟು 0, ರೈಟ್? ವರ್ಗ ಬಹುಪದೋಕ್ತಿಯಲ್ಲೂ ಕೂಡ ಕಂಡೀಷನ್ ಏನಾಗಿರ್ಬೇಕು? ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ನೆಕ್ಸ್ಟ್ ಬಂದ್ರೆ, ಈಗ ನಮ್ಗೆ ಡಿಗ್ರಿ 1 ಆಗಿದ್ರೆ ರೇಖಾತ್ಮಕ ಬಹುಪದೋಕ್ತಿ, 2 ಆಗಿದ್ರೆ ವರ್ಗ ಬಹುಪದೋಕ್ತಿ, 3 ಆಗಿದ್ರೆ ಏನಂತ ಹೇಳ್ತೀವಿ? ಘನ ಬಹುಪದೋಕ್ತಿ. ಅದನ್ನ ಏನಂತ ಹೇಳ್ತೀವಿ? ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿಗೆ ಉದಾಹರಣೆಗಳನ್ನ ನೋಡೋದಾದ್ರೆ 2 ಮೈನಸ್ ಎಕ್ಸ್ ಕ್ಯೂಬ್. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 3 ಇದೆ, ಇಲ್ಲಿ ಕೂಡ 3 ಇದೆ. ಓಕೆ, ಇಲ್ಲಿ ನೀವು ಕೇಳಬಹುದು ನನ್ಗೆ, ಮಿಸ್ ಇಲ್ಲಿ ಬರೀ ಎಕ್ಸ್ ಕ್ಯೂಬ್ ಮಾತ್ರ ಬರ್ದಿದೆ. ಹಿಯರ್ ಓನ್ಲಿ ಐ ಹ್ಯಾವ್ ರಿಟನ್ ಎಕ್ಸ್ ಕ್ಯೂಬ್. ಇಸ್ ಇಟ್ ಅ ಪಾಲಿನೋಮಿಯಲ್? ಇದು ಪಾಲಿನೋಮಿಯಲ್ ಆಗತ್ತಾ? ಒಂದ್ಸತಿ ಯೋಚನೆ ಮಾಡ್ರಿ. ಕೇವಲ ನಾನು ಎಕ್ಸ್ ಕ್ಯೂಬ್ ಅಂತ ಬರೆದ್ರೆ ಅದು ಬಹುಪದೋಕ್ತಿ ಆಗತ್ತಾ? ಮಿಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ, ಎಕ್ಸ್ ಇಲ್ಲ, ಆದ್ರೂ ಕೂಡ ನಾವ್ ಇದನ್ನ ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಯಾಕೆ ಅಂತಂದ್ರೆ ಇದನ್ನ ನಾನು ಹೀಗೂ ಬರೀಬಹುದು ಅಲ್ವಾ? ಹೇಗೆ? 0 ಇಂಟು ಎಕ್ಸ್ ಸ್ಕ್ವೇರ್ 0 ಇಂಟು ಎಕ್ಸ್ ಪ್ಲಸ್ 0 ಅಂತ ನಾನು ಬರೀಬಹುದು. ಅವಾಗ ಏನಾಗುತ್ತೆ? ಎಕ್ಸ್ ಕ್ಯೂಬ್ ಪ್ಲಸ್ 0 ಇಂಟು ಎಕ್ಸ್ ಸ್ಕ್ವೇರ್ ಇಸ್ 0 ಪ್ಲಸ್ 0 ಪ್ಲಸ್ 0. ದಟ್ ಮೀನ್ಸ್ ಫೈನಲಿ ಯು ವಿಲ್ ಗೆಟ್ ಎಕ್ಸ್ ಕ್ಯೂಬ್ ಓನ್ಲಿ. ಇಲ್ಲೂ ಕೂಡ ಇದೇನಾಯ್ತು? ಘನ ಬಹುಪದೋಕ್ತಿ ಆಯ್ತಲ್ವಾ? ಓಕೆ, ಸೊ ಎಕ್ಸ್ ಕ್ಯೂಬ್ ಇಸ್ ಆಲ್ಸೋ ಅ ಕ್ಯೂಬಿಕ್ ಪಾಲಿನೋಮಿಯಲ್. ಘನ ಬಹುಪದೋಕ್ತಿಯನ್ನ ನಾವೇನಂತ ಹೇಳ್ತೀವಿ? ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಹೇಳ್ತಾರೆ. ಓಕೆ, ಕ್ಯೂಬಿಕ್ ಪಾಲಿನೋಮಿಯಲ್. ರಿಮೆಂಬರ್, ಘನ ಬಹುಪದೋಕ್ತಿಗೆ ಉದಾಹರಣೆಗಳು ನೀವು ಯಾವುದೇ ತರಹದ ಅಂದ್ರೆ ಗರಿಷ್ಠ ಘಾತ 3 ಆಗಿರ್ಬೇಕು. ಓಕೆ, ಒಂದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಸಾಮಾನ್ಯ ರೂಪ ನಮ್ಗೆ ಹಲವಾರು ಬಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ಗೊತ್ತಿರ್ಬೇಕು ಸಾಮಾನ್ಯ ರೂಪ ಏನು ಅಂತ.
ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ, ಅಲ್ಲಿ ವರ್ಗ ಬಹುಪದೋಕ್ತಿಯಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲೇನಾಗತ್ತೆ, ಸಿ if I have written some if I have take one example, that is 3x cube minus 2x square plus x minus 1 ಅಂತ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಇಲ್ಲಿ ನಾನೇನ್ ಮಾಡ್ತೀನಿ, ಅಗೇನ್ ಐ ವಿಲ್ ರೈಟ್ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್. ಇಲ್ಲಿ 2ರ ಜಾಗದಲ್ಲಿ ಬಿ ಅಂತ ಬರಿತೀನಿ, ಇಲ್ಲಿ ಸಿ ಅಂತ ಬರಿತೀನಿ, ಇಲ್ಲಿ ಡಿ ಅಂತ ಬರಿತೀನಿ. 1 ಅನ್ನ ನಾನು ಡಿ ಅಂತ ಬರದೆ, ಇಲ್ಲಿ ಏನಿಲ್ಲ ಅಂತಂದ್ರೆ 1 ಇರತ್ತೆ. ಸೊ ಸಿ ಎಕ್ಸ್, ರೈಟ್, ಸಿ ಎಕ್ಸ್ ಪ್ಲಸ್ ಟಿ. ಹಾಗಿದ್ರೆ ಘನ ಬಹುಪದೋಕ್ತಿ ಕ್ಯೂಬಿಕ್ ಪಾಲಿನೋಮಿಯಲ್ ನ ಸಾಮಾನ್ಯ ರೂಪ ಏನಾಯ್ತು ಇವಾಗ, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ನೆನ್ಪಿಟ್ಕೊಳ್ರಿ ಇದನ್ನ. ಸಾಮಾನ್ಯ ರೂಪಗಳು, ಡಿಗ್ರಿಯ ಆಧಾರದ ಮೇಲೆ ನಾವು ಬಹುಪದೋಕ್ತಿಯನ್ನ ನಾವು 3 ರೀತಿಯಾಗಿ ಈಗ ವಿಂಗಡಿಸಿದ್ವಿ. ಎಷ್ಟು? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ಪ್ರತಿಯೊಂದು ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ನಾನು ಹೇಳಿದೆ. ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಳ್ರಿ ಒಂದ್ಸರ್ತಿ. ಓಕೆ, ಹಾಗಿದ್ರೆ ನಾವು ಜಸ್ಟ್ ಒಂದ್ಸತಿ ಒಂದ್ ಮ್ಯಾಪ್ ಹಾಕೋಣ. ಏನಂತಂದ್ರೆ ಪದಗಳ ಆಧಾರದ ಮೇಲೆ. ಓಕೆ, ಸೊ ಇದು ಯಾವುದೇ ಒಂದು ಟಾಪಿಕ್ ಮಾಡಿದ್ರೆ ಒಂದ್ ಮ್ಯಾಪ್ ಹಾಕೊಳ್ರಿ. ಅಂದ್ರೆ ನಿಮ್ಗೆ ಮೇನ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ರೆ ಅದು ಯಾವಾಗ್ಲೂ ಮರ್ತ್ ಹೋಗೋದಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ಬಹುಪದೋಕ್ತಿ ಅಂತ ನಾವು ತಗೊಂಡಿದೀವಿ. ಈ ಒಂದು ಬಹುಪದೋಕ್ತಿಯಲ್ಲಿ ನಾವೇನನ್ನ ನೋಡಿದ್ವಿ ಇದುವರೆಗೂ? ಬಹುಪದೋಕ್ತಿ ಅಂದ್ರೆ ಏನು ಅಂತ ನೋಡಿದ್ವಿ. ಈ ಬಹುಪದೋಕ್ತಿಯನ್ನ ನಾವು ಪದಗಳ ಆಧಾರದ ಮೇಲೆ ಮತ್ತು ಡಿಗ್ರಿಯ ಆಧಾರದ ಮೇಲೆ ಎಷ್ಟು ರೀತಿಯಾಗಿ ವಿಂಗಡಿಸ್ತೀವಿ ಅಂತ ನೋಡೋಣ. ಇದು ಪದಗಳ ಆಧಾರದ ಮೇಲೆ. ಓಕೆ, ನೆಕ್ಸ್ಟ್ ಇದು ಡಿಗ್ರಿಯ ಆಧಾರದ ಮೇಲೆ. ಓಕೆ, ಹಾಗಿದ್ರೆ ಪದಗಳ ಆಧಾರದ ಮೇಲೆ ಮೊದಲನೇದು ಯಾವುದು ಅಂತ ನಾನು ಹೇಳಿದೆ? ಏಕಪದೋಕ್ತಿ, ರೈಟ್? ಏಕಪದೋಕ್ತಿ. ನೆಕ್ಸ್ಟ್ ಎರಡನೇದು ದ್ವಿಪದೋಕ್ತಿ. ನೆಕ್ಸ್ಟ್ ತ್ರಿಪದೋಕ್ತಿ. ಓಕೆ, ನೆಕ್ಸ್ಟ್ ಡಿಗ್ರಿಯ ಆಧಾರದ ಮೇಲೆ ಇದಕ್ಕೆ ನೀವು ಎಕ್ಸಾಂಪಲ್ಸ್ ಬೇಕಿದ್ರು ಬರ್ಕೋಬಹುದು. 2x ಅಂತ ಬರೀರಿ, 2x ಪ್ಲಸ್ 1 ಅಂತ ಬರೀರಿ, ಹಾಗೆ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಅಂತ ಬರೀರಿ. ಯಾವ್ದು ಬೇಕಾದ ಎಕ್ಸಾಂಪಲ್ ಕೂಡ ನೀವು ಬರೀಬಹುದು. ಡಿಗ್ರಿಯ ಆಧಾರದ ಮೇಲೆ, ಡಿಗ್ರಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ವಿಂಗಡಿಸ್ತೀವಿ? ಡಿಗ್ರಿಯ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ವಿಂಗಡಿಸ್ತೀವಿ ಅಂತಂದ್ರೆ, ಮೊದಲನೇದು ರೇಖಾತ್ಮಕ ಬಹುಪದೋಕ್ತಿ. ಓಕೆ, ಎರಡನೇದು ವರ್ಗ ಬಹುಪದೋಕ್ತಿ, ಮೂರನೇದು ಘನ ಬಹುಪದೋಕ್ತಿ. ರೈಟ್, ಇಲ್ಲಿ ಸಾಮಾನ್ಯ ರೂಪವನ್ನ ಬೇಕಿದ್ರೆ ಬರ್ಕೊಳ್ರಿ. ಎ ಎಕ್ಸ್ ಪ್ಲಸ್ ಬಿ. ಯಾಕಂತಂದ್ರೆ ಮೇನ್ ಪಾಯಿಂಟ್ಸ್ ಯಾವ್ದಿದೆ ಅದನ್ನ ನಾವು ಮ್ಯಾಪ್ ಹಾಕಿ ನೆನ್ಪಿಟ್ಕೋಬೇಕು. ಆವಾಗ ನಮ್ಗೆ ಪರ್ಫೆಕ್ಟ್ ಆಗತ್ತೆ. ಜಸ್ಟ್ ನೀವು ಇದನ್ನ ನೋಡಿದ್ರೆ ಸಾಕು. ಏಕಪದೋಕ್ತಿ ಅಂತ ವರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏಕಪದೋಕ್ತಿ ಅಂದ್ರೆ ಏನು. ಒಂದು ಉದಾಹರಣೆ ನೋಡಿದ್ರೆ ಸಾಕು. ರೇಖಾತ್ಮಕ ಅಂದ್ರೆ ಏನು, ನೀವು ಸಾಮಾನ್ಯ ರೂಪವನ್ನ ನೋಡಿದ್ರೆ ಸಾಕು. ಓಕೆ, ಎ ಎಕ್ಸ್ ಪ್ಲಸ್ ಬಿ, ರೈಟ್? ನೆಕ್ಸ್ಟ್ ವರ್ಗ ಬಹುಪದೋಕ್ತಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ರೈಟ್? ಘನ ಬಹುಪದೋಕ್ತಿ, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಹೌದಾ? ಏನೇನ್ ಮೇನ್ ಪಾಯಿಂಟ್ಸ್ ಬರುತ್ತೆ ಅದನ್ನ ಜಸ್ಟ್ ಒಂದೊಂದ್ ಲೈನ್ ಅಲ್ಲಿ ನಾವು ಕವರ್ ಮಾಡಿ ಒಂದು ಮ್ಯಾಪ್ ಅನ್ನ ಹಾಕೊಂಡ್ರೆ, ಪ್ರತಿ ಟಾಪಿಕ್ಗೂ ಹಾಕೋಬೇಕು. ಹಾಕೊಂಡಾಗ ನಮ್ಗೆ ಏನಾಗತ್ತೆ, ಕೊನೆ ಕ್ಷಣದಲ್ಲಿ ಅಂದ್ರೆ ಜಸ್ಟ್ ನೀವು ಎಲ್ಲಾ ಓದ್ಕೊಂಡಿರ್ತೀರಾ, ಇದನ್ನ ನೋಡ್ಬಿಟ್ರೆ ಸಾಕು, ನಮ್ಗೆ ಎಲ್ಲವೂ ರಿವೈಸ್ ಆಗತ್ತೆ ಅಲ್ವಾ? ಸೊ ಈಗ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿದೀವಿ. ಇನ್ನೊಂದು ಬರುತ್ತೆ, ಯಾವುದು? ನಾನೀಗ ರೇಖಾತ್ಮಕ ಹೇಳಿದೆ, ವರ್ಗ ಹೇಳಿದೆ, ಘನ ಬಹುಪದೋಕ್ತಿ ಹೇಳಿದೆ. ಇನ್ನೊಂದು ಬಹುಪದೋಕ್ತಿಯನ್ನ ಡಿಸ್ಕಸ್ ಮಾಡೋಣ. ಯಾವುದು ಬಹುಪದೋಕ್ತಿ ಅಂತ ಅಂದ್ರೆ ಶೂನ್ಯ ಬಹುಪದೋಕ್ತಿ, ಅಂದ್ರೆ ಸ್ಥಿರ ಬಹುಪದೋಕ್ತಿ. ನೆಕ್ಸ್ಟ್ ಇನ್ನೊಂದು ಶೂನ್ಯವಲ್ಲದ ಬಹುಪದೋಕ್ತಿ. ಈಗ ನಾನೇನಾದ್ರೂ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಬರೆದು ಇದ್ರ ಡಿಗ್ರಿ ಹೇಳ್ರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಮಿಸ್ ಈಸಿ ಇದೆ, ಇದ್ರ ಡಿಗ್ರಿ 2 ಅಂತ ಹೇಳ್ತೀರಾ, ರೈಟ್? 2 ಅಂತ ಹೇಳ್ತೀರಾ.
ಇದನ್ನೇ ನಾನು ಸ್ಥಿರ ಬಹುಪದೋಕ್ತಿ ಅಂತ ಒಂದು ಬಹುಪದೋಕ್ತಿ ಬರುತ್ತೆ. ಘನ ಬಹುಪದೋಕ್ತಿ ಆದ್ಮೇಲೆ ನೆಕ್ಸ್ಟ್ ನಾವು ಸ್ಥಿರ ಬಹುಪದೋಕ್ತಿಯನ್ನ ನೋಡ್ತೀವಿ. ಸ್ಥಿರ ಬಹುಪದೋಕ್ತಿ ಇದು ಕೂಡ ಬಹುಪದೋಕ್ತಿಯಲ್ಲಿ ಬರುವಂತಹ ವಿಧಾನ. ಸ್ಥಿರ ಬಹುಪದೋಕ್ತಿ ಹಿಂಗಂದ್ರೆ ಏನು? ಸ್ಥಿರ ಬಹುಪದೋಕ್ತಿ, ಈಗ ನಾನು 5 ಅಂತ ಬರಿತೀನಿ, -100 ಅಂತ ಬರಿತೀನಿ, ಓಕೆ, 500 ಅಂತ ಬರಿತೀನಿ, 500 ಅಂತ ಬರಿತೀನಿ. ನಿಮಗ್ ನಾನೇನ್ ಕೇಳ್ತೀನಿ, ಈ ಒಂದು ಬಹುಪದೋಕ್ತಿ ಅಂದ್ರೆ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ನಾನು ಈಗಾಗ್ಲೇ ಇದನ್ನ ಡಿಸ್ಕಸ್ ಮಾಡಿದೀನಿ. ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಎಷ್ಟಿದ್ರೆ ಡಿಗ್ರಿ? ಎಸ್, ಎಷ್ಟಾಗತ್ತೆ ಇದ್ರ ಡಿಗ್ರಿ? ಎಸ್, ಎಷ್ಟಾಗತ್ತೆ ಇದ್ರ ಡಿಗ್ರಿ? ನಾನು 5ಅನ್ನ ಹೇಗ್ ಬರೀಬಹುದು? ಎಕ್ಸ್ ರೇಸ್ಟ್ 0 ಅಂತ ಬರೀಬಹುದು. ಆವಾಗ ಎಕ್ಸ್ ನ ಘಾತ ಎಷ್ಟಾಯ್ತು? 0 ಆಯ್ತು. -100 ಹೇಗ್ ಬರೀಬಹುದು? ಎಕ್ಸ್ ರೇಸ್ಟ್ 0 ಅಂತ ಬರೀಬಹುದು. ಇಲ್ಲೂ ಕೂಡ ಘಾತ 0 ಆಯ್ತು. ಹಾಗೆ 500 ಹೇಗ್ ಬರೀಬಹುದು? ಎಕ್ಸ್ ರೇಸ್ಟ್ 0 ಅಂತಂದ್ರೆ ಅದ್ರ ಬೆಲೆ 1. 500 ಇಂಟು 1 ಮಾಡಿದ್ರೆ ಅದು 500 ಬರುತ್ತೆ. -100 ಇಂಟು 1 ಮಾಡಿದ್ರೆ ಅವಾಗ -100 ಬರುತ್ತೆ. ನಾನಿಲ್ಲಿ ಡಿಗ್ರಿಯನ್ನ ಬರ್ದಿದ್ದೀನಿ. ಓಕೆ, ಹಾಗಿದ್ರೆ ಸ್ಥಿರ ಬಹುಪದೋಕ್ತಿಯ ಒಂದು ಡಿಗ್ರಿ ಎಷ್ಟಾಗಿರುತ್ತೆ? 0 ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಇದನ್ನ ನಾವು ನಾನ್ ಝೀರೋ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ಡಿಗ್ರಿ ಎಷ್ಟಾಗಿರುತ್ತೆ? 0 ಆಗಿರುತ್ತೆ. ಹಾಗಿದ್ರೆ ಇನ್ನೊಂದು ಬರುತ್ತೆ, ಯಾವುದು? ಶೂನ್ಯ ಬಹುಪದೋಕ್ತಿ. ಓಕೆ, ಶೂನ್ಯ ಬಹುಪದೋಕ್ತಿ. ನೀವು 9th ಮುಗಿಸಿ 10th ಬಂದಿದ್ದೀರಾ. ಸೊ ಈಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಎಲ್ಲಾ ಟಾಪಿಕ್ ನಿಮ್ಗೆ ಹೊಸದಾಗಿದೆ. ಸೊ ನಿಮ್ಗೆ ಕಲಿಯೋ ಆಸಕ್ತಿ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ನೆಕ್ಸ್ಟ್ ಏನ್ ಬರುತ್ತೆ, ಯಾವ ಕಾನ್ಸೆಪ್ಟ್ ಬರುತ್ತೆ, ಯಾಕಂತಂದ್ರೆ ಪ್ರತಿ ಟಾಪಿಕ್ ಕೂಡ ಇಂಪಾರ್ಟೆಂಟ್, ಪ್ರತಿ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಜೊತೆಗೆ ಆ ಕಾನ್ಸೆಪ್ಟ್ ಏನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ? ಸೊ ನಮ್ ಕೆಲಸ ಏನು, ನೋಡ್ಬೇಕು, ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು ಅಲ್ವಾ? ಮತ್ತೆ ನಾನು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹಾಕ್ಬೇಕು, ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ರಿ. ಅದನ್ನ ಬಿಟ್ಟು ಬೇರೆಯವ್ರ ಜೊತೆ ಚಾಟ್ ಮಾಡ್ಬೇಡ್ರಿ, ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ರಿ. ಅವಾಗ ಏನಾಗತ್ತೆ, ನಿಮ್ಮ ತಲೆ ಕೆಲಸ ಮಾಡತ್ತೆ. ಸೊ ಏನ್ ಬರುತ್ತೆ ಇಲ್ಲಿ, ನಾನು ಈಗ ಇದನ್ನ ಜೊತೆ ಇಲ್ಲಿ ಎಕ್ಸ್ ರೆಸ್ಟ್ 0 ಗುಣಾಕಾರ ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ರೆಸ್ಟ್ 0 ಅಂದ್ರೆ 1. 5 ಇಂಟು 1 ಮಾಡಿದ್ರೆ 5 ಬರುತ್ತೆ. ಹಾಗಿದ್ರೆ ಎಕ್ಸ್ ನ ಘಾತ ಎಷ್ಟಾಯ್ತು? 0 ಆಯ್ತು. ಹಾಗಿದ್ರೆ ಡಿಗ್ರಿ ಎಷ್ಟಾಯ್ತು ಇಲ್ಲಿ? 0. ಈ ತರಹ ಯೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದೆ ನಾನು? ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಅಂತಂದ್ರೆ ಇವತ್ತು ಎಷ್ಟೊಂದು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಿದೀವಿ. ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಅಂತಂದ್ರೆ ಏನು? ಈಗ ನಾನೇನಾದ್ರೂ 0 ಅಂತ ಬರದೆ, 0 ಅಂತ ಬರದೆ, ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನೋಮಿಯಲ್? Is it a polynomial? Yes, it is a polynomial. Then what is the degree of this polynomial? ಒಂದ್ಸತಿ ಯೋಚನೆ ಮಾಡ್ರಿ. Just think, what is the degree of this polynomial? ಏನಾಗಿರ್ಬೋದು ಡಿಗ್ರಿ? 0ಗೆ ಏನನ್ನ ಗುಣಿಸಿದ್ರೆ ಅಂದ್ರೆ ಡಿಗ್ರಿ ಏನ್ ಬರುತ್ತೆ? ನಾನೇನ್ ಹೇಳ್ತೀನಿ, ನೀವ್ ಹೇಳ್ತೀರಾ ಮಿಸ್ ಇದಕ್ಕೆ ನಾನು ಎಕ್ಸ್ ರೇಸ್ಟ್ 0 ಅಂತ ಮಾಡ್ತೀನಿ, ಎಕ್ಸ್ ರೇಸ್ಟ್ 0 ಗುಣಾಕಾರ ಮಾಡ್ತೀನಿ. ಏನ್ ಬಂತು? 0 ಇಂಟು 1, ಇಟ್ ಇಸ್ 0 ಓನ್ಲಿ, ರೈಟ್? ನೆಕ್ಸ್ಟ್, if you written 0 into x raised to 1, then what is the value of x raised to 1? x ನ ಘಾತ 1 ಅಂದ್ರೆ ಅದ್ರ ಬೆಲೆ ಏನಾಗಿರುತ್ತೆ? x ಆಗಿರುತ್ತೆ ಅಲ್ವಾ? 0 into x ಮಾಡಿದ್ರೆ ಮತ್ತೆ ನೀವು 0ನೇ ತಗೋತೀರಾ. ನಾನೇನಾದ್ರೂ 0 into x raised to 100 ಮಾಡಿದ್ರೆ ಅವಾಗೇನ್ ಬರುತ್ತೆ? x raised to 100 ಅಂತಂದ್ರೆ 0ಗೆ ನೀವು ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರೆ ಅದು 0ನೇ ಬರುತ್ತೆ. ಹಾಗಿದ್ರೆ ಇಲ್ಲಿ ನಾನು ಎಕ್ಸ್ ರೇಸ್ಟ್ 0 ಅಂತ ಹಾಕಿದೆ, ಇಲ್ಲಿ 1 ಇದೆ, ಇಲ್ಲಿ 100 ಇದೆ. ಎಕ್ಸಾಕ್ಟ್ ಆಗಿ ಒಂದು ಡಿಗ್ರಿಯನ್ನ ಹೇಳ್ರಿ ಅಂತಂದ್ರೆ ಏನಂತ ಹೇಳ್ತೀರಾ? ಎಕ್ಸಾಕ್ಟ್ ಆಗಿ ಡಿಗ್ರಿ ಅಂತ ನಾವು ಹೇಳ್ರಿ ಅಂತ ಹೇಳಿದ್ರೆ ಏನಿದ್ರೆ ಡಿಗ್ರಿ? ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಏನು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಎಸ್, ಏನಂತ ಹೇಳ್ತೀರಾ?
ಪ್ರತಿಯೊಂದ್ ಕಡೆ ಬೇರೆ ಬೇರೆ ಬಂದಿದೆ. ಇಲ್ಲಿ 1 ಬಂತು, ಇಲ್ಲಿ 0 ಬಂತು. ನೀವು ಎಕ್ಸ್ ರೇಸ್ ಟು 1000 ಮಾಡ್ಬೋದು, ಎಕ್ಸ್ ರೇಸ್ ಟು 1,00,000 ಮಾಡಿದ್ರು ಕೂಡ ಅದು 0ನೇ ಬರುತ್ತೆ. ಹಾಗಿದ್ರೆ ಎಕ್ಸಾಕ್ಟ್ ಆಗಿ ಡಿಗ್ರಿ ಅಂತ ನೀವು ಯಾವ್ದನ್ನ ಹೇಳ್ತೀರಾ? ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಒಂದು ಡಿಗ್ರಿ ಅಂತ ಒಂದೇ ಬೆಲೆಯನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ ಡಿಫೈನ್ ಎಕ್ಸಾಕ್ಟ್ ವ್ಯಾಲ್ಯೂ. ದೇರ್ಫೋರ್ ಡಿಗ್ರಿ ಆಫ್ ದಿಸ್ ಪಾಲಿನೋಮಿಯಲ್ ಇಸ್ ನಾಟ್ ಡಿಫೈನ್. ಏನಂತ ಹೇಳ್ತೀವಿ? ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನೆನ್ಪಿಟ್ಕೊಳ್ರಿ, ದಿಸ್ ಇಸ್ ವೆರಿ 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 ಬೇಸಿಕ್ ಥಿಂಗ್ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಓಕೆ, ಸಾಧ್ಯವಿಲ್ಲ. ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ? ನಾಟ್ ಡಿಫೈನ್. ಓಕೆ, ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಓಕೆ, ಇದನ್ನ ನಾವೇನಂತ ಹೇಳ್ತೀವಿ? ನಾಟ್ ಡಿಫೈನ್. ND ಅಂತ ಹೇಳ್ತಾರೆ, ನಾಟ್ ಡಿಫೈನ್, ರೈಟ್? ಹಾಗಿದ್ರೆ ನಾವಿಲ್ಲಿ ಇನ್ನೊಂದನ್ನ ಆಡ್ ಮಾಡ್ಬಿಡೋಣ. ಏನಂತ? ಸ್ಥಿರ ಬಹುಪದೋಕ್ತಿ, ಶೂನ್ಯ ಬಹುಪದೋಕ್ತಿ. ಸ್ಥಿರ ಬಹುಪದೋಕ್ತಿ ಮತ್ತೆ ಶೂನ್ಯ ಬಹುಪದೋಕ್ತಿ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಇಷ್ಟು ಟಾಪಿಕ್ ಇದು ಮೇನ್ ಆಗಿ ನಾವು ಈ ಒಂದು ಟಾಪಿಕ್ ಅಲ್ಲಿ ಅಧ್ಯಯನ ಮಾಡುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಸೊ ನಾನು ಬೇಸಿಕ್ ಏನ್ ಹೇಳಿದೆ ನಿಮ್ಗೆ, ದಟ್ ಆಲ್ ಆರ್ ಬೇಸಿಕ್ ಥಿಂಗ್ಸ್. ಓಕೆ, ಸೊ ನಾವಿಲ್ಲಿ ಏನೇ ಎಕ್ಸಾಂಪಲ್ಸ್ ತಗೊಂಡಿರಬಹುದು. ಬೀಜೋಕ್ತಿ ಅಂದ್ರೆ ಏನು? ಬೀಜೋಕ್ತಿಗೆ ನಾವು ಇಂಗ್ಲಿಷ್ ಅಲ್ಲಿ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಬಹುಪದೋಕ್ತಿಗೆ ಪಾಲಿನೋಮಿಯಲ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ಈ ಬಹುಪದೋಕ್ತಿಯಲ್ಲಿ ನಾವೇನ್ ಮಾಡಿದ್ವಿ? ಪದ ಅಂದ್ರೆ ಏನು, ಬೀಜೋಕ್ತಿ ಮತ್ತು ಬಹುಪದೋಕ್ತಿಗೆ ಇರುವಂತಹ ವ್ಯತ್ಯಾಸ ಏನು, ಮತ್ತೆ ಬಹುಪದೋಕ್ತಿಯಲ್ಲಿ ಪದಗಳ ಆಧಾರದ ಮೇಲೆ ಎಷ್ಟು ರೀತಿಯಾಗಿ ವಿಂಗಡಿಸ್ತೀವಿ, ಡಿಗ್ರಿ ಅಂದ್ರೆ ಏನು, ಮತ್ತು ಡಿಗ್ರಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ವಿಂಗಡಿಸ್ತೀವಿ ಅಂತ ನಾವ್ ಇಲ್ಲಿವರೆಗೂ ನೋಡಿದ್ವಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಜಸ್ಟ್ ಇದನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಸ್ಟಾಪ್ ಮಾಡೋಣ. ಓಕೆ, ಏನಂತ ಇದೆ? ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಇಲ್ಲ ಅಂತಂದ್ರೆ ಏನ್ ಮಾಡೋಣ, ನಾನು ಕೆಲವೊಂದು ಲೆಕ್ಕಗಳನ್ನ ಕೊಡ್ತೀನಿ, ಅದ್ರ ಉತ್ತರವನ್ನ ನನ್ಗೆ ಹಾಕ್ರಿ. ಓಕೆ, ಎಸ್. ಸೊ ನಿಮ್ಗಿದು ಹೋಮ್ ವರ್ಕ್. ಇವಾಗ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಬರಿತೀನಿ, ಅದರ ಡಿಗ್ರಿಯನ್ನ ನೀವು ಹೇಳ್ಬೇಕು. ಓಕೆ, ನೆಕ್ಸ್ಟ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಉತ್ತರ ಹೇಳ್ಬೇಕು. ಒಂದ್ಸತಿ ಕರೆಕ್ಟ್ ಆಗಿ ನೋಡ್ರಿ ನಾನು ಏನ್ ಬರಿತಾ ಇದ್ದೀನಿ ಅಂತ. Okay, so here I have written some examples. First, ನೀವೇನ್ ಮಾಡ್ಬೇಕಂತಂದ್ರೆ ಬಹುಪದೋಕ್ತಿ ಯಾವುದು, ಬೀಜೋಕ್ತಿ ಯಾವುದು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನೋಡ್ರಿ ಒಂದ್ಸತಿ, ಬಹುಪದೋಕ್ತಿ ಯಾವುದು, ಬೀಜೋಕ್ತಿ ಯಾವುದು. ಓಕೆ, ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ರು ಜಾಣ ಮಕ್ಕಳಿದ್ದಾರೆ. ಸೊ ವೆರಿ ವೆರಿ ಸಿನ್ಸಿಯರ್ ಸ್ಟೂಡೆಂಟ್ಸ್. ಜಾಣದ್ರ ಜೊತೆಗೆ ಸಿನ್ಸಿಯರ್ ಕೂಡ ಇದ್ದಾರೆ ಅಲ್ವಾ? ಸೊ ಇಲ್ಲಿವರೆಗೂ ನಾವ್ ಏನ್ ಅಧ್ಯಯನ ಮಾಡಿದ್ವಿ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ, ಥಿಂಕ್ ಮಾಡ್ತಾರೆ. ಸೊ ನೆನ್ಪ್ ಮಾಡ್ಕೊಳ್ರಿ, ನಾನು ಯಾವುದಕ್ಕೆ ಬಹುಪದೋಕ್ತಿ ಅಂದೆ, ಯಾವುದಕ್ಕೆ ಬೀಜೋಕ್ತಿ ಅಂದೆ. ಮೊದಲನೇದೇನು, ಬಹುಪದೋಕ್ತಿನ ಬೀಜೋಕ್ತಿನ? ಎಸ್, ನಾನು ವೇಟ್ ಮಾಡ್ತೀನಿ ನಿಮ್ಮ ಆನ್ಸರ್ಗೋಸ್ಕರ. ಫಸ್ಟ್ ಕ್ವಶನ್, ಈಸ್ ಇಟ್ ಪಾಲಿನೋಮಿಯಲ್ ಆರ್ ಈಸ್ ಇಟ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್? ಯಾವ್ದಿದು? ಫಸ್ಟ್ ಪಾಲಿನೋಮಿಯಲ್ ಬಹುಪದೋಕ್ತಿನ, ಅಲ್ಜಿಬ್ರಾಯಿಕ ಅಥವಾ ಬೀಜೋಕ್ತಿನ? ಎಸ್, ವೆರಿ ಗುಡ್. ಫಸ್ಟ್ ಒನ್ ಯಾವ್ದಾಗತ್ತೆ? ಓಕೆ, 1 ಮತ್ತು 4 ಏನಿದು ಬಹುಪದೋಕ್ತಿಗಳು. ಓಕೆ, ವೆರಿ ಗುಡ್. 1ನೇ ಎಕ್ಸಾಂಪಲ್ ಅನ್ನ ನೋಡಿದ್ರೆ ನಮ್ಗೆ ಚರಾಕ್ಷರದ ಘಾತಗಳು ಎಲ್ಲಾ ಕಡೆ ಪೂರ್ಣ ಸಂಖ್ಯೆಗಳನ್ನ ನೋಡ್ತೀವಿ, ಇದು ಬಹುಪದೋಕ್ತಿ.
ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲೂ ಕೂಡ ಇದು ಬಹುಪದೋಕ್ತಿ. ಎಲ್ಲಾ ಕಡೆ ನಾವು ಪೂರ್ಣ ಸಂಖ್ಯೆಗಳನ್ನ ನೋಡ್ತೀವಿ, ಧನಾತ್ಮಕ ಸಂಖ್ಯೆಗಳನ್ನ ನೋಡ್ತೀವಿ, ಪಾಸಿಟಿವ್ ನಂಬರ್ಸ್ ಅನ್ನ ನೋಡ್ತೀವಿ. ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ನೋಡಿದ್ರೆ ಏನ್ ನೋಡ್ತೀರಿ ಅಲ್ಲಿ? ರೂಟ್ ಎಕ್ಸ್ ಅಂತ ಇದೆ. ರೂಟ್ ಎಕ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ x⁻² + 1 ಅಂತ ಬರುತ್ತೆ. ಇದನ್ನ ನಾವೇನಂತ ಹೇಳ್ಬೋದು? x⁻⁻1 ಅಂತ ನಾವ್ ಹೇಳ್ಬೋದು, ಪ್ಲಸ್ 3x² + 1. ಈ ಒಂದು ಬಹುಪದೋಕ್ತಿಯಲ್ಲಿ ಎಲ್ಲಾ ಘಾತಗಳು ಪಾಸಿಟಿವ್ ನಂಬರ್ಸ್ ಆಗಿರ್ಬೇಕು. ಅದರಲ್ಲಿ ಕೇವಲ ಒಂದು ಘಾತ ಆದ್ರೂ ನೆಗೆಟಿವ್ ಬಂದ್ರೆ ಅದು ಬೀಜೋಕ್ತಿ ಆಗತ್ತೆ, ಬಹುಪದೋಕ್ತಿ ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಓಕೆ, ಹಾಗಿದ್ರೆ ಇಲ್ಲಿ ಇದು ಭಿನ್ನ ರಾಶಿ ರೂಪದಲ್ಲಿ ಬಂತು, ಇದು ನೆಗೆಟಿವ್ ನಂಬರ್ ಇದೆ, ಹಾಗಾಗಿ ಇದು ಬೀಜೋಕ್ತಿ. ಇನ್ನೊಂದು ಏನಂತಂದ್ರೆ, ಬಹುಪದೋಕ್ತಿ ಆಗ್ಬೇಕಾದ್ರೆ ಯಾವ ಲಕ್ಷಣಗಳು ಇರಬೇಕು ಅಂತ ಏನಾದ್ರೂ ನಿಮ್ಗೆ ಕೇಳಿದ್ರೆ, ಓಕೆ, ಯಾವ ಲಕ್ಷಣಗಳು ಬಹುಪದೋಕ್ತಿ ಆಗ್ಬೇಕಾದ್ರೆ ನಾವು ನೋಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಅದು ಪೂರ್ಣ ಸಂಖ್ಯೆಗಳು ಆಗಿರ್ಬೇಕು, ಚರಾಕ್ಷರದ ಘಾತಗಳೇನಾಗಿರ್ಬೇಕು? ಪೂರ್ಣ ಸಂಖ್ಯೆಗಳು ಆಗಿರ್ಬೇಕು. ಮತ್ತೆ ಎರಡನೇ ಕಂಡೀಷನ್, ಅಲ್ಲಿ ಯಾವುದೇ ರೀತಿಯಾದ ದಶಮಾಂಶ ಸಂಖ್ಯೆಗಳು ಇರಬಾರದು. ಎಲ್ಲಿ? ಚರಾಕ್ಷರದ ಘಾತದಲ್ಲಿ. ಆಮೇಲೆ ಭಿನ್ನ ರಾಶಿ ರೂಪದ ಸಂಖ್ಯೆಗಳನ್ನ ಇರಬಾರದು. ನೆಕ್ಸ್ಟ್ ನೆಗೆಟಿವ್ ಸೈನ್ ಇರಬಾರ್ದು ಅಲ್ವಾ? ಇಷ್ಟು ನೆನ್ಪಿಟ್ಕೋಬೇಕು. ನಾನು ಎಲ್ಲಾ ರೀತಿಯಾಗಿ ಹೇಳಿದ್ದೀನಿ ಅಲ್ವಾ? ಸೊ ಪ್ರತಿಯೊಂದು ಎಕ್ಸಾಂಪಲ್ ಅಲ್ಲಿ ಎಲ್ಲಾ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ನಾಳೆ ನಾನು ಬಹುಪದೋಕ್ತಿಯ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನು ಬರ್ಬೇಕು. ಓಕೆ, ಇನ್ನೊಂದ್ಸತಿ ಬೇಕಿದ್ರೆ ನೋಡ್ಕೊಳ್ರಿ ನಾವೇನ್ ಡಿಸ್ಕಸ್ ಮಾಡಿದೀವಿ ಅಂತ. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ನೆಕ್ಸ್ಟ್ ಸ್ಥಿರ ಬಹುಪದೋಕ್ತಿ, ಶೂನ್ಯ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಆ ಎಲ್ಲಾ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಇಲ್ಲಿವರೆಗೂ ನಾವಿವತ್ತು ಡಿಸ್ಕಸ್ ಮಾಡಿದ್ವಿ. ಓಕೆ, ಎಲ್ಲವೂ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಹೇಗಿತ್ತು ಕ್ಲಾಸ್ ಅಂತ ಒಂದ್ಸತಿ ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ, ಇವುಗಳನ್ನ ನೀಟಾಗಿ ಒಂದು ನೋಟ್ಸ್ ಮಾಡ್ಕೋಬೇಕು. ಓಕೆ, ಒಂದು ಬುಕ್ ಮಾಡ್ರಿ, ನೀಟಾಗಿ ನೋಟ್ಸ್ ಮಾಡ್ರಿ. ಓಕೆ, ಮತ್ತೆ ಡೆಫಿನೇಷನ್ ಅನ್ನ ಒಂದ್ ಇಂಕ್ ಅಲ್ಲಿ, ಹೆಡ್ಡಿಂಗ್ ಅನ್ನ ಒಂದ್ ಇಂಕ್ ಅಲ್ಲಿ, ಲಾಸ್ಟಿಗೆ ಪ್ರತಿ ಒಂದು ಚಾಪ್ಟರ್ ಆದ್ಮೇಲೆ ಒಂದು ಮ್ಯಾಪ್ ಅನ್ನ ರೆಡಿ ಮಾಡಿ. ಆ ಮ್ಯಾಪ್ ಅಲ್ಲಿ ಮೈಂಡ್ ಮ್ಯಾಪ್ ಅಂತ ಹೇಳ್ತಾರೆ. ಮೈಂಡ್ ಮ್ಯಾಪ್ ಅಲ್ಲಿ ನಾವು ಕಲರ್ ಪೆನ್ಸಿಲ್ ಇಂದ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರ್ಕೊಂಡ್ರೆ ಅದು ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಇವತ್ತು ಸ್ಟಾಪ್ ಮಾಡೋಣ ಇಲ್ಲಿಗೆ. ಸೊ ಈಗಿಂದಾನೇ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.